good afternoon, everyone. Myself is Padma Priya. I'm from Al-Amin College, Study Center 1309. ಹಿಂದಿನ ಅಧ್ಯಾಯದಲ್ಲಿ ನಾನು ನಿಮಗೆ ಭೌಗೋಳಿಕ ಲಕ್ಷಣಗಳು ಹಾಗೂ ಇತಿಹಾಸದ ಮೂಲ ಆಧಾರಗಳನ್ನು ಹೇಳ್ತಾ ಇದ್ದೆ. ಅದರಲ್ಲಿ ನಾನು ನಿಮಗೆ ಪ್ರಾಚೀನ ಭಾರತ ಇತಿಹಾಸ ರಚನೆ ಹಾಗೂ ಶಾಸನಗಳು ಇವನ್ನೆಲ್ಲ ವಿವರಿಸ್ತಾ ಇದ್ದೆ. ಅದನ್ನೇ ನಾನು ಇವಾಗ ಮುಂದುವರಿಸ್ತೀನಿ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಶಾಸನಗಳು, ಐಹೊಳೆ ಮೇಗುತಿ, ದೇವಾಲಯದಲ್ಲಿರುವ ಐಹೊಳೆ ಶಾಸನವು ಖ್ಯಾತ ಸಂಸ್ಕೃತಿ ಕವಿ ರವಿಕೀರ್ತಿಯಿಂದ ರಚಿತವಾಗಿದೆ. ಅದೇ ರೀತಿಯಾಗಿ ಶಾಸನಗಳ ನಂತರ ಶಾಸನಗಳ ಐತಿಹಾಸಿಕ ಮಹತ್ವ, ಅದರಲ್ಲಿ ಮೇಲೆ ನಾವಿವಾಗ ಹಿಂದಿನ ಅಧ್ಯಾಯದಲ್ಲಿ ಶಾಸನಗಳ ಮಹತ್ವ ಏನನ್ನೋದನ್ನ ನಾವು ಹೇಳಿದ್ವಿ. ಅದೇ ರೀತಿಯಾಗಿ ಅದನ್ನೇ ನಾನು ನಿಮ್ಗೆ ಇವಾಗ ಮುಂದುವರಿಸ್ತೀನಿ. ಮೇಲೆ ತಿಳಿಸಿದ ಕೆಲವು ಪ್ರಮುಖ ಶಾಸನಗಳಲ್ಲಿ ಸಂಕ್ಷಿಪ್ತ ಪರಿಚಯವು ಇತಿಹಾಸದ ರಚನೆಗೆ ಶಾಸನಗಳು ಹೇಗೆ ಬಹುಮುಖ್ಯ ಆಧಾರಗಳಾಗುತ್ತವೆ ಎಂಬುದು ತಿಳಿಸುತ್ತದೆ. ಶಾಸನಗಳ ಐತಿಹಾಸಿಕ ಮಹತ್ವವನ್ನು ಈ ಕೆಳಕಂಡಂತೆ ಪಟ್ಟಿ ಮಾಡಬಹುದು. ಶಾಸನಗಳಲ್ಲಿ ಬರುವ ವಿವಿಧ ರಾಜರ ಹೆಸರುಗಳು ಹಾಗೂ ಅವರ ಕಾಲಮಾನಗಳು ಸೂಚಿಯಿಂದಾಗಿ ಮೌರ್ಯ, ಗುಪ್ತ ಮುಂತಾದ ರಾಜವಂಶಗಳ ಮಂಡಳಿ ಅಂದರೆ ವಂಶಾವಳಿ ಹಾಗೂ ಕಾಲಕ್ರಮಣಿಕೆಯನ್ನು ರಚಿಸಲು ಸಾಧ್ಯವಾಗಿದೆ. ಶಾಸನಗಳಲ್ಲಿ ಸಾಮಾನ್ಯವಾಗಿ ಕಾಲಗಣನೆಯನ್ನು ಶಾಲಿವಾಹನ, ವಿಕ್ರಮ ಶಕ ಅಥವಾ ಕಲಿಯುಗದ ವರ್ಷಗಳಲ್ಲಿ ಸಿಂಹಾಸರೋಹಣ, ಯುದ್ಧ ಮುಂತಾದವುಗಳನ್ನು ನಮೂದಿಸಿರುವುದರಿಂದ ಕಾಲಗಣನಾ ಶಾಸ್ತ್ರಕ್ಕೆ ಶಾಸನಗಳು ಬಹು ಅಮೂಲ್ಯ ಆಧಾರಗಳಾಗುತ್ತವೆ. ಬಹುಪಾಲು ಶಾಸನಗಳು ಸಮಕಾಲೀನವಾಗಿದ್ದು ನಿರ್ದಿಷ್ಟವಾದ ವಿವರಗಳನ್ನು ನೀಡುವುದರಿಂದ ಅವು ನಂಬಲು ಅರ್ಹವಾದ ಆಧಾರಗಳಾಗಿವೆ. ಶಾಸನಗಳು ರಾಜರ ಯುದ್ಧ ಸಾಧನೆ, ಗಮನಾರ್ಹ ಘಟನೆಗಳ ಬಗ್ಗೆ ತಿಳಿಸುವುದರಿಂದ ಅನೇಕ ರಾಜರ ಕಾರ್ಯ ಸಾಧನೆಗಳು ಗೋಚರಿಸಿವೆ. ಇಲ್ಲದಿದ್ದರೆ ಆ ಕಾಲಾವಧಿಯ ಕಗ್ಗತ್ತಲೆಯಲ್ಲಿ ಮುಳುಗಿ ಹೋಗುತ್ತಿತ್ತು. ಸಮುದ್ರಗುಪ್ತನ ಅಲಹಾಬಾದ್ ಶಾಸನ ದೊರೆಯದಿದ್ದರೆ ಅವನ ಉತ್ತರ ಮತ್ತು ದಕ್ಷಿಣ ಭಾರತದ ದಿಗ್ವಿಜಯಗಳ ಬಗ್ಗೆ ತಿಳಿಯುತ್ತಲೇ ಇರಲಿಲ್ಲ. ಶಾಸನಗಳು ಕಾಲಗಣನೆ, ರಾಜರ ಯುದ್ಧಗಳನ್ನು ಮಾತ್ರ ತಿಳಿಸಿದರೆ ಅವರ ವ್ಯಕ್ತಿತ್ವ, ಜೀವನವು ಬಗ್ಗೆಯೂ ಮಾಹಿತಿ ತಿಳಿಸುತ್ತವೆ. ಅವರ ಧರ್ಮ, ಪ್ರಜೆಗಳ ಬಗೆಗಿನ ಕಾಳಜಿ, ಅದೇ ರೀತಿಯಾಗಿ ಅವರ ಶಿಕ್ಷಣ ಮುಂತಾದವುಗಳ ಬಗ್ಗೆಯೂ ತಿಳಿಸುತ್ತದೆ. ಶಾಸನಗಳು ಸಾಮ್ರಾಜ್ಯದ ಗಡಿಗಳನ್ನು ತಿಳಿಸುವುದರೊಂದಿಗೆ ಸಾಮ್ರಾಜ್ಯದ ವ್ಯಾಪ್ತಿಯನ್ನು ತಿಳಿಸುತ್ತವೆ. ಶಾಸನಗಳು ಮಾಹಿತಿಯಿಂದಾಗಿ ಸ್ಥಳ ಮತ್ತು ಘಟನೆಗಳು ಸಂಬಂಧವನ್ನು ನಿಖರವಾಗಿ ತಿಳಿಯಬಹುದು. ಉದಾಹರಣೆಗೆ, ಅಶೋಕನ ರುಮ್ಮಿಂಡೈ ಶಾಸನವು ಭಗವಾನ್ ಬುದ್ಧನು ಲುಂಬಿನಿಯಲ್ಲಿ ಜನಿಸಿದ್ದನೆಂದು ತಿಳಿಸುತ್ತದೆ. ಈ ಶಾಸನದ ಮಾಹಿತಿ ಇಲ್ಲದಿದ್ದರೆ ಬುದ್ಧನ ಜನನ ಸ್ಥಳದ ಬಗ್ಗೆ ಅನೇಕ ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಳ್ಳುತ್ತಿದ್ದವು. ಈ ಶಾಸನಗಳಲ್ಲಿ ಬಳಸಿರುವ ಶಿಲೆ, ಲೋಹಗಳು, ಮೇಲಿನ ಕೆತ್ತನೆ, ನೀಡಿರುವ ಹೊಳಪು ಆ ಕಾಲದ ಜನರ ಕಲಾ ನೈಪುಣ್ಯತೆಯನ್ನು, ವೈಜ್ಞಾನಿಕ ಬೆಳವಣಿಗೆಯು ಉತ್ತುಂಗತೆಯನ್ನು ತಿಳಿಸುತ್ತದೆ. ಉದಾಹರಣೆಗೆ, ಗುಪ್ತರ ಕಾಲದ ಮೆಹೊಲ್ರಿ ಕಬ್ಬಿಣದ ಸ್ತಂಭ ಶಾಸನವು ಶತಮಾನಗಳಿಂದ ಗಾಳಿ, ಮಳೆ, ಧೂಳು, ಸೂರ್ಯನ ಕಿರಣಗಳಿಂದ ಮೈಯೊಡ್ಡಿ ನಿಂತಿದ್ದರೂ ಆ ಲೋಹದ ಮೇಲೆ ಹಾಗೂ ಕೆತ್ತನೆಯ ಮೇಲೆ ಯಾವುದೇ ದುಷ್ಪರಿಣಾಮಗಳು ಉಂಟು ಮಾಡಲು ಸಾಧ್ಯವಾಗಿದ್ದರೂ ಆಗಿನ ಕಾಲದ ಜನರ ಲೋಹ ವಿಜ್ಞಾನದ ಪಾರಮ್ಯತೆಯನ್ನು ಎತ್ತಿ ಹಿಡಿಯುತ್ತಿದ್ದೆ. ಸಮಕಾಲೀನ ಸಾಹಿತ್ಯದ ಮಹಾ ಕೊರತೆಗಳೆಂದರೆ ಅಸಂಬದ್ಧವಾದ ಹಾಗೂ ಉತ್ಪ್ರೇಕ್ಷೆಯಿಂದ ಕೂಡಿದ ಹೇಳಿಕೆಗಳು ಹಾಗೂ ವಂಶಾವಳಿಗಳ ಕೊರತೆಗಳಾಗಿವೆ. ಆದರೆ ಶಾಸನಗಳು ಇಂತಹ ದೋಷಗಳಿಂದ ಮುಕ್ತವಾಗಿರುತ್ತೆಂಬುದು ಇವುಗಳ ಐತಿಹಾಸಿಕ ಮಹತ್ವದ ಮೇಲೆ ಎಂದು ಹೇಳಬಹುದು. ಮೇಲ್ಕಂಡ ಐತಿಹಾಸಿಕ ಮಹತ್ವಗಳನ್ನು ಶಾಸನಗಳು ಹೊಂದಿದ್ದರಿಂದ ಅವುಗಳ ಸಹ ಅನೇಕ ಕುಂದುಕೊರತೆಗಳಿಂದ ತುಂಬಿವೆ. ಶಾಸನಗಳು ಹೊಂದಿರುವ ಅಂಶಗಳನ್ನೇ ಆಧಾರವನ್ನಾಗಿಟ್ಟುಕೊಂಡು
ಇತಿಹಾಸವನ್ನು ರಚಿಸಲು ಸಾಧ್ಯವಿಲ್ಲ. ಹಾಗೂ ಶಾಸನಗಳಲ್ಲಿರುವುದೆಲ್ಲ ಐತಿಹಾಸಿಕವಾಗಿ ಸತ್ಯವಾದದ್ದು ಎಂದು ನಂಬುವ ಹಾಗೂ ಇಲ್ಲಿ ಒಂದೇ ಸಂತತಿಯ ಮೊದಲಿದ್ದ ರಾಜರುಗಳ ಬಿರುದು ಬಾವಲಿಗಳನ್ನು ಮತ್ತು ಸಾಧನೆಗಳನ್ನು ಉತ್ತರಾಧಿಕಾರಿಗಳಾದವರು ತಮ್ಮ ಶಾಸನಗಳಲ್ಲಿ ಹೇಳಿಕೊಳ್ಳುತ್ತಾರೆ. ಕೆಲವೊಮ್ಮೆ ಒಬ್ಬ ರಾಜಕುಮಾರನು ಉತ್ತರಾಧಿಕಾರಿಯಾಗಬಹುದಾದ ಯುವರಾಜನಾಗಿದ್ದರೆ ಅವನು ಯುವರಾಜನಾಗಿದ್ದ ಅವಧಿಯನ್ನು ಅವನ ಆಡಳಿತದ ಅವಧಿಯೆಂದು ಕೆಲವು ಶಾಸನಗಳು ತಿಳಿಸುತ್ತವೆ. ಇದರಿಂದಾಗಿ ರಾಜವಂಶಗಳ ಕಾಲಾನುಕ್ರಮ ಕಣಿಕೆಯಲ್ಲಿರುವ ಏರುಪೇರು ಉಂಟಾಗುತ್ತದೆ. ಅದೇ ರೀತಿಯಾಗಿ ಹೀಗೆ ಶಾಸನಗಳಲ್ಲಿ ಅನೇಕ ಲೋಪದೋಷಗಳಿದ್ದರೂ ಪ್ರಾಚೀನ ಭಾರತದ ಇತಿಹಾಸವು ರಚನೆಗೆ ಶಾಸನಗಳೇ ಅತಿ ಪ್ರಮುಖ ಐತಿಹಾಸಿಕ ಆಧಾರಗಳೆಂದು ನಾವು ಹೇಳಬಹುದು. ಅದೇ ರೀತಿಯಾಗಿ ನಾಣ್ಯಗಳು ಅಧ್ಯಯನವನ್ನು ನಾಣ್ಯಶಾಸ್ತ್ರವೆಂದು ಕರೆಯುತ್ತಾರೆ. ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ದೊರೆತಿರುವ ಚಿನ್ನ, ಬೆಳ್ಳಿ, ತಾಮ್ರ, ಸೀಸ, ಪೋಟನ್ ಮುಂತಾದ ಲೋಹಗಳು ನಾಣ್ಯಗಳನ್ನು ಭಾರತದ ಇತಿಹಾಸದ ರಚನೆಗೆ ಅತ್ಯಮೂಲ್ಯವಾದ ಆಧಾರಗಳಿವೆ. ಇತರ ಆಧಾರಗಳಿಗಿಂತ ತಿಳಿಯದೇ ಇರುವಂತಹ ವಿಷಯಗಳನ್ನು ನಾಣ್ಯಗಳು ತಿಳಿಸಿಕೊಡುತ್ತವೆ. ನಾಣ್ಯಗಳ ಮೇಲಿನ ಚಿಹ್ನೆಗಳು, ಚಿತ್ರಗಳು, ರಾಜವಂಶ ಬಿರುದುಗಳು, ಅದೇ ರೀತಿಯಾಗಿ ಮುಂತಾದ ಲೇಖನಗಳು ಮತ್ತು ಅವುಗಳನ್ನು ತಯಾರಿಸಲು ಉಪಯೋಗಿಸಿದ ಲೋಹ, ಅವುಗಳ ನಿರ್ದಿಷ್ಟ ಆಕಾರ, ಗಾತ್ರ, ತೂಕ ಮುಂತಾದವುಗಳು ಶಾಸ್ತ್ರೀಯ ಅಧ್ಯಯನದಿಂದ ಅಮೂಲ್ಯ ಮಾಹಿತಿಗಳು ದೊರೆಯುತ್ತವೆ. ಭಾರತೀಯ ನಾಣ್ಯಗಳ ಬಳಕೆ ವಿದೇಶಿ ಪ್ರಭಾವ ಅಧಿಕವಾಗಿದೆ. ಇದೇ ಆಧಾರದ ಮೇಲೆ ಅನೇಕ ವಿದ್ವಾಂಸರು ಭಾರತೀಯರಿಗೆ ನಾಣ್ಯ ಬಳಕೆಯ ಜ್ಞಾನವೇ ಗೊತ್ತಿರಲಿಲ್ಲವೆಂದು, ಅವರು ಗ್ರೀಕರಿಂದ ಈ ಜ್ಞಾನವನ್ನು ಪಡೆದರೆಂದು ವಾದಿಸುತ್ತಾರೆ. ಆದರೆ ಕ್ರಿಸ್ತಪೂರ್ವ ಸುಮಾರು 7ನೇ ಶತಮಾನದಲ್ಲಿ ಭಾರತದಲ್ಲಿ ನಾಣ್ಯಗಳು ಪ್ರಚಲಿತವಾಗಿದ್ದವು. ಈ ನಾಣ್ಯಗಳನ್ನು ಶತಮಾನ, ನಿಷ್ಕ, ಪುರಾಣ, ಕಾರ್ಷಾಪನ್, ಚಿಹ್ನೆ ಮಾಡಿದ ನಾಣ್ಯಗಳು ಮುಂತಾದ ಹೆಸರುಗಳಿಂದ ಗುರುತಿಸುತ್ತಿದ್ದೆವು. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಚಿನ್ನ ಮಾಡಿದ ನಾಣ್ಯಗಳು ನಿರ್ದಿಷ್ಟವಾಗಿ ದೊರೆಯುತ್ತವೆ. ಆದರೆ ವಿನ್ಸೆಂಟ್ ಸ್ಮಿತ್, ರ್ಯಾಪಸ್ ಮುಂತಾದ ವಿದ್ವಾಂಸರು ಈ ನಾಣ್ಯಗಳು ಕೇವಲ ಖಾಸಗಿ ನಾಣ್ಯಗಳೇ ಹೊರತು ರಾಜ್ಯದಿಂದ ಹೊರಡಿಸಲ್ಪಟ್ಟ ನಾಣ್ಯಗಳು ಎಂದು ವಾದಿಸುತ್ತಾರೆ. ಅದೇ ರೀತಿಯಾಗಿ ಇತ್ತೀಚಿನ ಸಂಶೋಧನೆಗಳು ಚಿಹ್ನೆ ಮಾಡಿದ ನಾಣ್ಯಗಳು ಸಾರ್ವತ್ರಿಕ ನಾಣ್ಯಗಳೆಂದು ಆಧಾರ ಸಮೇತವಾಗಿ ರೂಪಿಸಿವೆ. ಕುಶಾನ್ ವಂಶದ ರಾಜಗಳು ಚಿನ್ನದ ನಾಣ್ಯಗಳನ್ನು ಭಾರತದಲ್ಲಿ ಮೊದಲು ಪ್ರಚುರಗೊಳಿಸಿರುವ ಗ್ರೀಕ್ ದೇಶದಲ್ಲಿ ಚಲಾವಣೆಯಲ್ಲಿದ್ದ ಸೆತ್ತರ್, ಡೇರಿಕ್ ಮತ್ತು ದಿನಾರ್ ಮುಂತಾದ ನಾಣ್ಯಗಳು ನಮ್ಮ ದೇಶದಲ್ಲೂ ದೊರೆತಿವೆ. ಭಾರತದ ಮೇಲೆ ಗ್ರೀಕರ ದಾಳಿಯ ನಂತರ ಭಾರತದ ನಾಣ್ಯ ಗುಣಮಟ್ಟ ಉತ್ತಮಗೊಂಡಿತು. ನಾಣ್ಯಗಳ ಮೇಲೆ ರಾಜರ ಬಿರುದು ಹಾಗೂ ಹೆಸರುಗಳನ್ನು ಅಚ್ಚು ಹಾಕಲಾರಂಭಿಸಿದರು. ಶಕ ದೊರೆಗಳು ತಮ್ಮ ನಾಣ್ಯಗಳ ಮೇಲೆ ಬಿರುದು ಹಾಗೂ ಹೆಸರುಗಳ ಜೊತೆಗೆ ಶಕ ವರ್ಷದಿಂದ ಆರಂಭವಾಗುವ ದಿನಾಂಕ ಹಾಗೂ ವರ್ಷವನ್ನು ಅಳವಡಿಸಿದ್ದು ಇತಿಹಾಸದ ಕಾಲಾನುಕ್ರಮಣಿಕೆ ಅತಿಯುಕ್ತವಾಗಿದೆ ಎಂದು ಹೇಳುತ್ತಾರೆ. ನಾಣ್ಯಗಳ ಐತಿಹಾಸಿಕ ಮಹತ್ವ. ಭಾರತದ ಅನೇಕ ಅಂಶಗಳು ಇತಿಹಾಸ ನಾಣ್ಯಶಾಸ್ತ್ರದಿಂದ ಪುನರ್ರಚಿತವಾಗಿದೆ. ಹಾಗೆಯೇ ಆಡಳಿತಾತ್ಮಕ, ಧಾರ್ಮಿಕ, ರಾಜಕೀಯ ಸುವ್ಯವಸ್ಥೆ, ವಾಣಿಜ್ಯ ವ್ಯಾಪಾರ ವ್ಯವಹಾರಗಳಿಂದ ತಿಳಿದುಬರುವ ಆರ್ಥಿಕ ಪರಿಸ್ಥಿತಿ, ಸಾಂಸ್ಕೃತಿಕ ಇತಿಹಾಸ ಇವುಗಳನ್ನು ತಿಳಿದುಕೊಳ್ಳಲು ನಾಣ್ಯಶಾಸ್ತ್ರವು ಅಮೋಘ ಮಾಹಿತಿಯನ್ನು ನೀಡಿದೆ. ಇಂಡೋ ಗ್ರೀಕ್, ಶಕ ಮತ್ತು ಇಂಡೋ ಪರ್ಷಿಯನ್ ವಂಶದ ರಾಜರ ಇತಿಹಾಸವನ್ನು ಅರಿತುಕೊಳ್ಳಲು ಅವರು ನಾಣ್ಯಗಳು ಏಕಮಾತ್ರ ಆಧಾರಗಳಿವೆ. ಇದೇ ಅವಧಿಗೆ ಸಂಬಂಧಿಸಿದ ಕೆಲವು ನಾಣ್ಯಗಳ ಮೇಲೆ ಗ್ರೀಕ್ ಮತ್ತು ಭಾರತದ ಖರೋಷ್ಠಿ ಹಾಗೂ ಬ್ರಾಹ್ಮಿ ಲಿಪಿಗಳ ಬರಹಗಳು ಕಂಡುಬರುತ್ತವೆ. ಯದೈಯಗನಜಸ್ಯಂ ಅಂದರೆ ಯದ್ದೈ ಗಣಕ್ಕೆ ಸೇರಿದವರಾದ ಜಯ ಎಂಬ
ನಾಮಕಾತೆಯಾದೇ ಗಣರಾಜ್ಯ ನಾಣ್ಯಗಳು ಕ್ರಿಸ್ತ ಪೂರ್ವ 2ನೇ ಶತಮಾನದಿಂದ ಹಿಡಿದು 4ನೇ ಶತಮಾನದವರೆಗೆ ದೊರಕಿವೆ. ನೆಲದಲ್ಲಿ ಹೂತೋಗಿದ್ದ ಈ ನಾಣ್ಯಗಳು ದೊರೆಯದಿದ್ದರೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಯಮುನಾ ಮತ್ತು ಸೆಟ್ಲೇಜ್ ಹಾಗೂ ಚಂಬಲ್ ಅಂದರೆ 2ನೇ ಶತಮಾನದಿಂದ ಹಿಡಿದು 4ನೇ ಶತಮಾನದವರೆಗೆ ದೊರಕಿವೆ. ನೆಲದಲ್ಲಿ ಹೂತಿ ಹೋಗಿದ್ದ ಈ ನಾಣ್ಯಗಳು ದೊರೆಯದಿದ್ದರೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಯಮುನಾ ಮತ್ತು ಸೆಟ್ಲೇಜ್ ಹಾಗೂ ಚಂಬಲ್ ಮತ್ತು ಹಿಮಾಲಯಗಳ ನಡುವೆ ನೆಲೆಗೊಂಡಿದ್ದ ಯದೈ ಎಂಬ ಪ್ರಬಲ ಗಣರಾಜ್ಯ ವಿಷಯವೇ ತಿಳಿಯುತ್ತಿರಲಿಲ್ಲ. ಈ ನಾಣ್ಯಗಳು ದೊರೆತ ನಂತರ ಹಿಂದೂ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ಭಾರತೀಯರ ಇತಿಹಾಸದ ತಲಸ್ಪರ್ಶಿ ಸಂಶೋಧಕರು ಆದ ಡಾಕ್ಟರ್ ಅಲ್ತೇಕರ್ ಅವರಂಥ ವಿದ್ವಾಂಸರು ವಿದೇಶಿಯರಾದ ಕುಶಾನರ ಆಳ್ವಿಕೆಯನ್ನು ಭಾರತದಿಂದ ತೊಡೆದು ಹಾಕಿದ ಶ್ರೇಯಸ್ಸು ಸಲ್ಲಬೇಕಾಗಿರುವುದು ಹೊರತು ಗುಪ್ತ ವಂಶದಿಂದಾಗಲಿ ಅಥವಾ ಪಾರಸೀವ್ ವಂಶದವರಿಂದಾಗಲಿ ಅಲ್ಲವೆಂದು ವಾದಿಸುತ್ತಾರೆ. ಗುಪ್ತರು ತಮ್ಮ ಅಪಾರ ಸಾಧನ ಸಂಪತ್ತಿನ ಸಹಾಯದಿಂದ ವಿವಿಧ ಸುಂದರ ಚಿನ್ನದ ನಾಣ್ಯಗಳನ್ನು ಬಹು ವ್ಯಾಪಕವಾಗಿ ಪ್ರಸಾರಗೊಳಿಸಿದರು. ಗುಪ್ತರ ಮೊದಲನೆಯ ಚಂದ್ರಗುಪ್ತನು ಲಿಚ್ಛವಿ ವಂಶದ ಕುಮಾರದೇವಿಯನ್ನು ವಿವಾಹವಾದದ್ದನ್ನು ಅವನು ಶಾಸನಗಳ ಮೇಲಿನ ಬರಹಗಳು ಸ್ಪಷ್ಟಗೊಳಿಸುತ್ತವೆ. ಸಮುದ್ರ ಗುಪ್ತನೊಬ್ಬನೇ 8 ಬಗೆಯ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಹೊರಡಿಸಿದ್ದಾರೆ. ರಾಜರ ಅಭಿರುಚಿ, ಅವರು ಅನುಸರಿಸುತ್ತಿದ್ದ ಧರ್ಮ, ಅವರ ಪೂಜಿಸುತ್ತಿದ್ದ ದೇವತೆಗಳು ಮುಂತಾದವನ್ನನ್ನು ನಾಣ್ಯಗಳು ತಿಳಿಸುತ್ತವೆ. ಉದಾಹರಣೆಗೆ ಸಮುದ್ರಗುಪ್ತನು ತನ್ನ ಒಂದು ನಾಣ್ಯ ಮೇಲೆ ವೀಣೆ ನುಡಿಸುತ್ತಿರುವ ಭಂಗಿಯಲ್ಲಿ ಕುಳಿತ ಚಿತ್ರವಿದೆ. ಈ ಚಿತ್ರವು ಅವನ ಸಂಗೀತ ಮೋಹದ ಬಗ್ಗೆ ತಿಳಿಸುತ್ತದೆ. 2ನೇ ಚಂದ್ರಗುಪ್ತನ ಬೆಳ್ಳಿಯ ನಾಣ್ಯಗಳು ಅವನ ಪಶ್ಚಿಮದ ಶಕರನ್ನು ಸೋಲಿಸಿದ್ದನ್ನು ಹಾಗೂ ಶಕರ ಬೆಳ್ಳಿಯ ನಾಣ್ಯಗಳ ರೀತಿಯಲ್ಲಿ ನಾಣ್ಯಗಳನ್ನು ಅಚ್ಚು ಹಾಕಿಸಿದ್ದನ್ನು ಸೂಚಿಸುತ್ತದೆ. ನಾಣ್ಯಗಳ ಗುಣಮಟ್ಟ ಹಾಗೂ ಲೋಹ ಆ ಕಾಲದ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ಧರಿಸುತ್ತದೆ. ಉದಾಹರಣೆಗೆ ಗುಪ್ತ ವಂಶದ ಮೊದಲ ದೊರೆಗಳು ಆರ್ಥಿಕ ಸುಭಿಕ್ಷೆಯ ಸೂಚಕವಾಗಿ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದರೆ, ನಂತರದ ದೊರೆಗಳು ಬೆಳ್ಳಿ ಹಾಗೂ ತಾಮ್ರದ ನಾಣ್ಯಗಳು ಚಲಾವಣೆಗೆ ತರುವ ಮೂಲಕ ಆರ್ಥಿಕ ಅಧೋಗತಿಯನ್ನು ಬಿಂಬಿಸುತ್ತಾರೆ. ನಾಣ್ಯಗಳು ಸಾಮ್ರಾಜ್ಯಗಳ ವಿಶಾಲತೆಯನ್ನು ಸೂಚಿಸುವುದರೊಂದಿಗೆ ಆಗಿನ ಕಾಲದ ಜನರ ಕಲಾತ್ಮಕ ನೈಪುಣ್ಯತೆ ಮತ್ತು ಲೋಹಶಾಸ್ತ್ರದಲ್ಲಿನ ಅವರ ಬೆಳವಣಿಗೆಗಳನ್ನು ತಿಳಿಸುತ್ತದೆ. ಅದೇ ರೀತಿಯಾಗಿ ನಾಣ್ಯಗಳು ಹಾಗೂ ಶಾಸನಗಳ ನಂತರ ಸ್ಮಾರಕಗಳಲ್ಲಿ ಕಲೆ, ವಾಸ್ತುಶಿಲ್ಪಿ ಮತ್ತು ಚಿತ್ರಕಲೆಗಳು ಇತಿಹಾಸ ರಚನೆಗೆ ಬಹು ಉಪಯುಕ್ತ ಆಧಾರಗಳಾಗಿವೆ. ಇವುಗಳ ಕಾಲಿನ ಆಗಿನ ಕಾಲದ ಜನರ ಮತ್ತು ರಾಜರ ಅಭಿರುಚಿ ಮನೋಭಾವನೆಗಳನ್ನು ಮೌನವಾಗಿ ಇತಿಹಾಸಕ್ಕೆ ಉಣಬಡಿಸುತ್ತವೆ. ಭಾರತದಲ್ಲಿನ ಪುರಾತನ ಸ್ಮಾರಕಗಳೆಂದರೆ ಬೌದ್ಧ ಸ್ತೂಪಗಳು, ವಿಹಾರಗಳು, ಜೈನ ಚೈತ್ಯಾಲಯಗಳು. ಸ್ಮಾರಕಗಳು ನಿರ್ಮಿಸಲು ಬಳಸಿರುವ ವಸ್ತುಗಳು ಹಾಗೂ ಕಲಾತ್ಮಕ ನೈಪುಣ್ಯತೆ ಆಗಿನ ಕಾಲದ ಜನರ ಆರ್ಥಿಕ ಸ್ಥಿತಿ ಹಾಗೂ ತಜ್ಞತೆಯ ಜ್ಞಾನದ ಅರಿವು ಪ್ರತಿಬಿಂಬಿಸುತ್ತವೆ. ಪಾಟಲಿಪುತ್ರದ ಸಂಶೋಧನೆಯಿಂದಾಗಿ ಮೌರ್ಯರ ಅರಮನೆ ನಿವೇಶನೆ ಹಾಗೂ ಅದರ ಸ್ಮಾರಕ ಕಲಾತ್ಮಕ ಸೌಂದರ್ಯವನ್ನು ಹಾಗೂ ಪರ್ಷಿಯನ್ನರ ಪ್ರಭಾವವನ್ನು ತಿಳಿಸುತ್ತವೆ. ಸ್ಮಾರಕಗಳು ರಾಜರ ಧಾರ್ಮಿಕ ನೀತಿ ನಂಬಿಕೆಗಳು ಪ್ರಚುರಪಡಿಸುತ್ತವೆ. ಸ್ಮಾರಕಗಳು ಅಧ್ಯಯನ ಮಾಡಿದಾಗ ಭಾರತದ ಕಲೆಯ ಮೇಲೆ ರೋಮನ್ ಪ್ರಭಾವ ಅಗಾಧವಾಗಿರುವುದನ್ನು ಕಾಣಬಹುದು. ದೇವಾಲಯ ನಿರ್ಮಾಣ ಕಲೆಯು ಗುಪ್ತರ ನಂತರ ಬೆಳೆಯಲು ಬೌದ್ಧ ಮತ್ತು ಜೈನ ಕಲೆಗಳು ಪ್ರಭಾವ ಬೀರಿದವು. ಅದೇ ರೀತಿಯಾಗಿ ಬೌದ್ಧ ಧರ್ಮದ ಬೆಳವಣಿಗೆಯೊಂದಿಗೆ ವಾಸ್ತುಶಿಲ್ಪವು ಬೆಳವಣಿಗೆಗೊಂಡಿತು.
ವಿಗ್ರಹ ಮತ್ತು ಕಟ್ಟಡಗಳ ನಿರ್ಮಾಣದಲ್ಲಿ ಲೋಹ ಹಾಗೂ ಶಿಲೆಯನ್ನು ಬಳಸಲಾರಂಭಿಸಿದ್ದರು. ಅನೇಕ ಸ್ಮಾರಕಗಳು ಇಂದಿಗೂ ಉಳಿಯಲು ಕಾರಣವಾಯಿತು. ಸಿಂಧೂ ಕಣಿವೆಯ ನಾಗರಿಕತೆಯ ಜನರ ಬಹು ಕಾಲ ನಶಿಸಿದ ವಸ್ತುಗಳನ್ನು ನಿರ್ಮಿಸಿದ್ದರಿಂದಾಗಿ ಇಂದಿಗೂ ಆಗಿನ ಅವಶೇಷಗಳು ಉಳಿದಿವೆ. ಸಿಂಧೂ ನಾಗರಿಕತೆಯಿಂದ ಗಾಂಧಾರ ಕಲೆ ಉದಯಿಸಿರುವವರೆಗಿನ ನಡುವಣ ಕಾಲದಲ್ಲಿ ಮರಮುಟ್ಟು ಮುಂತಾದ ಶೀಘ್ರ ನಡೆಸುವ ವಸ್ತುಗಳಿಂದ ಕಲಾಕೃತಿಗಳನ್ನು ನಿರ್ಮಿಸಿದ್ದರಿಂದಾಗಿ ಈ ಅವಧಿಯ ಸ್ಮಾರಕಗಳು ನಮಗೆ ಹೆಚ್ಚಾಗಿ ದೊರೆದಿರುವುದಿಲ್ಲ. ಪ್ರಾಚೀನ ಭಾರತದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಇತಿಹಾಸವನ್ನು ಅರಿಯಲು ಹಿಂದಿನ ವಾಸ್ತುಶಿಲ್ಪನೆ ಸ್ಮಾರಕಗಳು ಸಹಾಯವಾಗುತ್ತವೆ. ಮಥುರಾ ಮತ್ತು ಸಾರಾನಾಥ್ಗಳಲ್ಲಿ ಸಿಕ್ಕಿರುವ ವಿಗ್ರಹಗಳು ಇಂದಿಗೂ ಮೂರ್ತಿ ಶಿಲ್ಪದ ಶ್ರೇಷ್ಠತೆಯ ದ್ಯೋತಕವಾಗಿವೆ. ಪ್ರಾಚೀನ ಕಾಲದ ಚಿತ್ರಕಲೆಯು ಇಂದು ನಶಿಸುವ ಹಂತದಲ್ಲಿದ್ದರೂ ಉಳಿದಿರುವ ಕೆಲವೇ ಚಿತ್ರಗಳು ಭಾರತೀಯರ ಚಿತ್ರಕಲೆಯು ಬಗೆಗಿನ ಪ್ರೇಮ ಹಾಗೂ ಬೆಳವಣಿಗೆಯ ಬಗ್ಗೆ ಬೆಳಕು ಚೆಲ್ಲುತ್ತವೆ. ಅದೇ ರೀತಿಯಾಗಿ ಬರವಣಿಗೆ ಅಂದರೆ ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ಅದೇ ರೀತಿಯಾಗಿ ಸಾಹಿತ್ಯ ಆಧಾರಗಳು. ಪ್ರಾಚೀನ ಭಾರತೀಯರಾದ ಸಿಂಧೂ ಸಂಸ್ಕೃತಿಯ ಜನರು ಕ್ರಿಸ್ತಪೂರ್ವ 2500ಕ್ಕಿಂತಲೂ ಹಿಂದೆಯೂ ಬರವಣಿಗೆಯನ್ನು ತಿಳಿದಿದ್ದು ಅವರ ಅವಶೇಷಗಳಾಗಿ ಅನೇಕ ಮುದ್ರೆಗಳನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ನಮಗೆ ಅವುಗಳನ್ನು ಓದಲಾಗಲಿಲ್ಲ. ನಾಗಾರ್ಜುನಕೊಂಡದ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ರಚನೆಯಾದ ಶಿಲ್ಪಕಲೆಯಲ್ಲಿ ಮೂವರು ಭವಿಷ್ಯವಾದಿಗಳು ಭಗವಾನ್ ಬುದ್ಧನ ತಾಯಿ ರಾಣಿ ಮಾಯಾಳ ಕನಸನ್ನು ರಾಜ ಶುದ್ಧೋಧನಿಗೆ ವಿವರಿಸುತ್ತಿರುವ ದೃಶ್ಯವಿದೆ. ಈ ದೃಶ್ಯದ ಕೆಳಗೆ ಈ ವಿವರಣೆಯನ್ನು ಕುಳಿತು ಬರೆದುಕೊಳ್ಳುತ್ತಿರುವ ಬರಹಗಾರನ ಚಿತ್ರವಿದೆ. ಬಹುಶಃ ಭಾರತದ ಬರವಣಿಗೆಯು ಕಲೆಯನ್ನು ಸೂಚಿಸುವ ಪ್ರಭಾವ ಅಥವಾ ಪ್ರಥಮ ಚಾರಿತ್ರ್ಯ ದಾಖಲೆ ಇದಾಗಿದೆ ಎಂದು ಹೇಳಬಹುದು. ಆದರೆ ನಮಗೆ ಸಿಕ್ಕಿರುವ ಹೆಚ್ಚಿನ ಲಿಖಿತ ಆಧಾರಗಳು ಕ್ರಿಸ್ತಿಶಕ 4ನೇ ಶತಮಾನಕ್ಕೆ ಸೇರಿದವಾಗಿವೆ. ಪ್ರಾಚೀನ ಮಾನವನು ತನ್ನ ಬರವಣಿಗೆಯನ್ನು ಮರದ ತೊಗಟೆ ಮತ್ತು ತಾಳೆಗರಿಯ ಮೇಲೆ, ಹತ್ತಿ ಬಟ್ಟೆಯ ಮೇಲೆ, ಮಧ್ಯ ಏಷ್ಯಾದ ಜನರು ಕುರಿಯ ಚರ್ಮದ ಮೇಲೂ ಹಾಗೂ ಮರದ ಹಲಗೆಯ ಮೇಲೂ ಬರೆಯುತ್ತಿದ್ದರು. ಆದ್ದರಿಂದ ಈ ಅವಧಿಯ ಬರವಣಿಗೆಗಳು ನಾಶವಾಗಿ ನಮಗೆ ದೊರೆತಿಲ್ಲ. ಆದರೆ ನಂತರ ಮಾನವನು ಲೋಹ ಹಾಗೂ ಶಿಲೆಗಳ ಮೇಲೆ ಬರವಣಿಗೆಯನ್ನು ಪ್ರಾರಂಭಿಸಿದ್ದರಿಂದ ಅನೇಕ ಲಿಖಿತ ಆಧಾರಗಳು ಲಭ್ಯವಾಗಲು ಕಾರಣವಾಯಿತು. ಇಂದು ನಮಗೆ ದೊರೆತಿರುವ ಬಹುತೇಕ ಬರವಣಿಗೆಗಳು ತಾಳೆಗರಿಯಲ್ಲಿ ಬರೆದವಾಗಿವೆ. ಸಂಸ್ಕೃತ ಬರಹಗಳು ದಕ್ಷಿಣ ಭಾರತ, ಕಾಶ್ಮೀರ ಹಾಗೂ ನೇಪಾಳದಲ್ಲಿ ಹೆಚ್ಚಾಗಿ ದೊರೆತಿವೆ. ಇಂತಹ ಪ್ರಾಚೀನ ಬರಹಗಳನ್ನೊಳಗೊಂಡ ಶಾಸನಗಳನ್ನು ವಸ್ತು ಸಂಗ್ರಹಾಲಯದಲ್ಲೂ ಕೈಬರಹ, ತಾಳೆಗರಿ, ಹಾಗೆ ತಾಮ್ರ ಮತ್ತು ಮುಂತಾದವುಗಳನ್ನು ಪುಸ್ತಕಾಲಯ ಹಾಗೂ ಪತ್ರಾಗಾರಗಳಲ್ಲಿ ಸಂರಕ್ಷಿಸಲಾಗಿದೆ. ಬರವಣಿಗೆಗಳು ಆಧಾರಗಳನ್ನು ಅಧ್ಯಯನದ ಅನುಕೂಲಕ್ಕಾಗಿ 2 ವಿಭಾಗಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ಒಂದು ದೇಶೀಯ ಬರವಣಿಗೆ ಹಾಗೂ ವಿದೇಶಿಯ ಬರವಣಿಗೆಗಳು. ಅದರಲ್ಲಿ ದೇಶೀಯ ಬರವಣಿಗೆಗಳು ಬ್ರಾಹ್ಮಿ, ಖರೋಷ್ಠಿ, ಪಾಳಿ, ಪ್ರಾಕೃತ್, ಸಂಸ್ಕೃತ್ ಮತ್ತು ದ್ರಾವಿಡ್ ಭಾಷೆಗಳಾದ ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಹಾಗೂ ಲಿಪಿಗಳಲ್ಲಿ ರಚಿತವಾದ ಬರವಣಿಗೆಗಳು ಇತಿಹಾಸ ರಚನೆಗೆ ಉಪಯುಕ್ತ ಮಾಹಿತಿಗಳನ್ನು ಒದಗಿಸುತ್ತವೆ. ಈ ಬರವಣಿಗೆಗಳಲ್ಲಿ ಅಡಕಗೊಂಡಿರುವ ಅಂಶಗಳು ಅವು ಪ್ರತಿನಿಧಿಸುವ ಕ್ಷೇತ್ರ, ಭೂಪ್ರದೇಶಗಳ ಆಧಾರದ ಮೇಲೆ ದೇಶೀಯ ಬರವಣಿಗೆಗಳನ್ನು 1 ಧಾರ್ಮಿಕ ಸಾಹಿತ್ಯ, 2 ಕಾವ್ಯ ಸಾಹಿತ್ಯ, 3 ಐತಿಹಾಸಿಕ ಕಾವ್ಯಗಳು, 4 ವೈಜ್ಞಾನಿಕ ಸಾಹಿತ್ಯ, 5 ಪ್ರಾಂತೀಯ ಭಾಷಾ ಸಾಹಿತ್ಯ ಎಂದು ವಿಂಗಡಿಸಬಹುದು. ಅದರಲ್ಲಿ ಪ್ರಾಚೀನ
ಭಾರತದ ಲಿಖಿತ ಕೃತಿಗಳು ಹೆಚ್ಚಾಗಿ ಧಾರ್ಮಿಕ ಮತ್ತಿತರ ಅಂಶಗಳಿಂದ ಅಲೌಕಿಕ ವಿಚಾರಣೆಗಳನ್ನೊಳಗೊಂಡು ಸಾಹಿತ್ಯಾತ್ಮಕ ಬರವಣಿಗೆಗಳಾಗಿವೆ. ಇಂತಹ ಧಾರ್ಮಿಕ ಸಾಹಿತ್ಯವನ್ನು ಅವುಗಳು ಪ್ರತಿಪಾದಿಸುವ ಧರ್ಮಗಳಾದ ಆಧಾರದ ಮೇಲೆ ವೈದಿಕೀಯ ಸಾಹಿತ್ಯ, ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯ ಎಂದು ಮರು ವಿಂಗಡಿಸಬಹುದು. ವೈದಿಕೀಯ ಸಾಹಿತ್ಯ ಭಾರತದ ಸಂಸ್ಕೃತಿ ಹಾಗೂ ಇತಿಹಾಸಕ್ಕೆ ವೈದಿಕೀಯ ಸಾಹಿತ್ಯವು ಅಪಾರವಾದ ಕೊಡುಗೆಯನ್ನು ನೀಡಿದೆ. ವೈದಿಕೀಯ ಸಾಹಿತ್ಯದ ಪ್ರಮುಖ ಕೃತಿಗಳೆಂದರೆ ನಾಲ್ಕು ವೇದಗಳು: ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ. ಮೊದಲ 3 ವೇದಗಳನ್ನು ತ್ರಯಿ ಎನ್ನುತ್ತಾರೆ ಮತ್ತು ಪ್ರತಿಯೊಂದು ವೇದಗಳನ್ನು ಸಂಹಿತೆಗಳಾಗಿ ವಿಭಜಿಸಲಾಗಿದೆ. ವೇದಗಳು ಮೊದಲಿನ ಆರ್ಯರ ಸ್ಥಳೀಯ ದಸ್ಯುಗಳ ವಿರುದ್ಧ ಹೋರಾಡಿ ತಮ್ಮ ಆಧಿಪತ್ಯವನ್ನು ಆರ್ಯಾವರ್ತದಲ್ಲಿ ಸ್ಥಾಪಿಸಿದುದನ್ನು ತಿಳಿಸುತ್ತದೆ. ಅಂದಿನ ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಯ ಬಗ್ಗೆ ನಂತರದ ಆರ್ಯರು ಮತ್ತು ಭಾರತದ ಪೂರ್ವ ಭಾರತ ಹಾಗೂ ವಿವಿಧ ಭಾಗಗಳಲ್ಲಿ ನೆಲೆಸಿರುವುದನ್ನು ತಿಳಿಸುತ್ತವೆ. ಋಗ್ವೇದವು ತಿಳಿಸುವ 10 ರಾಜರ ನಡುವಣ ಯುದ್ಧದಂತ ಘಟನೆಗಳು ಭಾರತದಲ್ಲಿ ಸಾಮ್ರಾಜ್ಯದ ಸ್ಥಾಪಿಸುವ ನಿಟ್ಟಿನ ಮೊದಲ ಪ್ರಯತ್ನಗಳಾಗಿದ್ದವು. ಒಟ್ಟಾರೆ ವೇದಗಳು ಇತಿಹಾಸದ ರಚನೆಗೆ 6 ಇತಿಹಾಸ ಆಕಾರಗಳಿವೆ ಎಂದು ಹೇಳಬಹುದು. ಬ್ರಾಹ್ಮಣಗಳು ವೇದಗಳಲ್ಲಿನ ಮಂತ್ರಗಳನ್ನು ಗದ್ಯ ರೂಪದಲ್ಲಿ ವಿವರಿಸುತ್ತವೆ. ವೇದ ಮಂತ್ರಗಳ ಅರ್ಥ ವಿವರಣೆ ನೀಡುವುದರ ಜೊತೆಗೆ ಯಜ್ಞ ಯಾಗಾದಿ ಆಚರಣೆ ಬಗ್ಗೆ ದೀರ್ಘ ವಿವರಣೆಯನ್ನು ನೀಡುತ್ತವೆ. ಜೊತೆಗೆ ಆ ಕಾಲದ ರಾಜರು ರಾಜಕೀಯ ಸನ್ನಿವೇಶಗಳು ಚಿತ್ರಣವನ್ನು ಒಳಗೊಂಡಿವೆ. ಐತರೇಯ ಬ್ರಾಹ್ಮಣದಲ್ಲಿ ಆಗಿನ ಕಾಲದ ಸಮಾಜ, ರಾಷ್ಟ್ರ ಜೀವನ, ಉಗಮ, ರಾಜನ ಗುಣ, ಕರ್ಮಗಳು ಮುಂತಾದ ವಿವರಣೆಗಳನ್ನು ದೊರೆಯುತ್ತವೆ. ಪುರಾಣಗಳಲ್ಲಿರುವ ಅರಸರ ವಂಶಾವಳಿಗಳು, ಪ್ರಮುಖ ಕಾಲಗಳು, ಘಟನೆಗಳು ಇತಿಹಾಸ ರಚನೆಗೆ ಸಹಾಯಕವಾಗುತ್ತವೆ. ಪುರಾಣಗಳಲ್ಲಿನ ಮೌರ್ಯ, ಶುಂಗ, ಕಣ್ವ, ಶಾತವಾಹನ ಮತ್ತು ಗುಪ್ತ ವಂಶಗಳ ಐತಿಹಾಸಿಕ ಸಂಗತಿಗಳ ಅಡಕವಾಗಿವೆ. ವಾಯುಪುರಾಣವು ಗುಪ್ತರು ಅಧಿಕಾರಕ್ಕೆ ಬಂದು ಹಂತಗಳನ್ನು ಹಾಗೂ ಆಡಳಿತದ ಪ್ರಮುಖ ಘಟನೆಗಳನ್ನು ತಿಳಿಸುತ್ತದೆ. ಹಾಗೆಯೇ ವಿಷ್ಣು ಪುರಾಣವು ಮಹಾಭಾರತದ ಅವಧಿಯಿಂದ ಹಸ್ತಿನಾಪುರದಲ್ಲಿರುವ ಆಳಿದ ರಾಜರುಗಳು ಬಗ್ಗೆಯೂ ತಿಳಿಸುತ್ತದೆ. ರಾಮಾಯಣ ಮತ್ತು ಮಹಾಭಾರತವು ಅಂದಿನ ಕಾಲದ ಆರ್ಯರ ನಾಗರಿಕತೆ, ರಾಜಕೀಯ, ಭೌಗೋಳಿಕ, ಸಾಮಾಜಿಕ, ಧಾರ್ಮಿಕ ಪರಿಸ್ಥಿತಿಗಳ ಬಗ್ಗೆ ವಿಪುಲವಾದ ಮಾಹಿತಿಯನ್ನು ಒಳಗೊಂಡಿದೆ. ಐತಿಹಾಸಿಕವಾಗಿ ರಾಮಾಯಣವು ಆರ್ಯ ಧರ್ಮವು ಹೇಗೆ ಭಾರತಕ್ಕೆಲ್ಲ ವ್ಯಾಪಿಸಿತು ಎಂಬ ಅಂಶವನ್ನೊಳಗೊಂಡದ್ದೇ ಆಗಿದೆ. ಮಹಾಭಾರತವು ಚಾರಿತ್ರಿಕ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕತೆಯ ಸಂಸ್ಕೃತಿಯ ವಿವಿಧ ಮುಖಗಳನ್ನು ತಿಳಿಸುತ್ತದೆ. ಅಖಿಲ ಭಾರತದ ಸಮಗ್ರ ಭೌಗೋಳಿಕ ಚಿತ್ರಣವನ್ನು ಪ್ರತಿಬಿಂಬಿಸುತ್ತದೆ. ಕುರುಕ್ಷೇತ್ರದ ಯುದ್ಧದಲ್ಲಿ ಭಾಗವಹಿಸಿದ ಭಾರತದ ವಿವಿಧ ಮೂಲೆಗಳ ರಾಜ್ಯ ಹಾಗೂ ರಾಜರ ಹೆಸರುಗಳನ್ನು ತಿಳಿಸುತ್ತದೆ. ದಕ್ಷಿಣ ಭಾರತದ ಚೇರ್, ಪಾಂಡ್ಯ ರಾಜರುಗಳು ವಿಷಯವನ್ನೊಳಗೊಂಡಿದ್ದು ಇದು ದಕ್ಷಿಣ ಭಾರತದ ಇತಿಹಾಸ ರಚನೆಗೆ ಅನುಕೂಲವಾಗಿವೆ. ಮಹಾಭಾರತದಲ್ಲೇ ಬರುವ ಭಗವದ್ಗೀತೆಯು ಭಾರತೀಯ ದರ್ಶನದ ಕರ್ಮ ಮಾರ್ಗ ಹಾಗೂ ಭಕ್ತಿ ಮಾರ್ಗಗಳನ್ನು ಬೋಧಿಸುತ್ತದೆ. ಹೀಗೆ ವೈದಿಕೀಯ ಸಾಹಿತ್ಯವು ಭಾರತೀಯರ ಮೊದಲಿನ ಜೀವನ ಕ್ರಮವನ್ನು ಹಾಗೂ ಅವರ ವಿಚಾರ ಸರಣಿಗಳನ್ನು ಕುರಿತು ತಿಳಿಸುತ್ತದೆ. ವೈದಿಕ ಸಾಹಿತ್ಯದ ಪ್ರಾಚೀನತೆಯಿಂದಾಗಿಯೇ ಜಗತ್ತಿನ ಇತಿಹಾಸದಲ್ಲಿ ಅದಕ್ಕೆ ಅತ್ಯಂತ ಮಹತ್ವವಿದೆ. ಬೌದ್ಧ ಸಾಹಿತ್ಯದಲ್ಲಿ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಏಳಿಗೆ
ಹೊಂದಿದ ಹೊಸ ಧರ್ಮಗಳಲ್ಲಿ ಬೌದ್ಧ ಧರ್ಮವು ಅತ್ಯಂತ ಪ್ರಮುಖವಾದದ್ದು. ಬೌದ್ಧ ಸಾಹಿತ್ಯವು ಪಾಳಿ ಭಾಷೆಯಲ್ಲಿ ಹೆಚ್ಚು ರಚಿತವಾದದ್ದಾಗಿದೆ. ಪಾಳಿ ಎಂದರೆ ಸರಳ ಅಥವಾ ಪವಿತ್ರ ಎಂದರ್ಥ. ಪಾಳಿ ಶಬ್ದದ ಮತ್ತೊಂದು ಅರ್ಥ ಸಾಲು ಎಂದಾಗುತ್ತದೆ. ಅಂದರೆ ಅದು ಮೂಲ ಪಾಠದ ಅರ್ಥವನ್ನು ಸೂಚಿಸುತ್ತದೆ. ಮೊದಲಿನ ಬೌದ್ಧ ಧರ್ಮಶಾಸ್ತ್ರ ಅಥವಾ ತ್ರಿಪಟುಕವು ಪಾಳಿ ಭಾಷೆಯಲ್ಲಿದೆ. ಗೌತಮ ಬುದ್ಧನು ಜನಸಾಮಾನ್ಯರ ಅಂದಿನ ಭಾಷೆಯಾಗಿದ್ದ ಪಾಳಿಯಲ್ಲಿ ತಿಳಿಯುವಂತೆ ಬೋಧಿಸಿದನು. ಹೀಗೆ ಬೋಧಿಸಿದ ಬುದ್ಧನ ಹಾಗೂ ಅವನ ಪ್ರಧಾನ ಶಿಷ್ಯರ ಬೋಧನೆಗಳನ್ನು ತ್ರಿಪಟಿಕಗಳಲ್ಲಿ ಸಂಗ್ರಹಿಸಲಾಯಿತು. 3 ಪಿಟಕಗಳಾಗುವುದೆಂದರೆ ವಿನಯ ಪಿಟಕ, ಸುತ್ತ ಪಿಟಕ ಮತ್ತು ಅಭಿಧಮ್ ಪಿಟಕ. ಇವುಗಳನ್ನು ತ್ರಿರತ್ನಗಳೆಂದು ಸಹ ಕರೆಯಲಾಗಿದೆ. ಅದೇ ರೀತಿಯಾಗಿ ವಿದೇಶಿಯ ಬರವಣಿಗೆಯಲ್ಲಿ ಹ್ಯೂಯಾನ್ ಥ್ಯಾಂಗ್ ಚೀನಿ ಬರವಣಿಗೆಕಾರನು. ಇವನು ಚೀನಾವನ್ನು ಕ್ರಿಸ್ತಿ ಶಕ 629ರಲ್ಲಿ ಬಿಟ್ಟು ಮತ್ತೆ 645ರಲ್ಲಿ ಹಿಂದಿರುಗಿದನು. ಈ ದೀರ್ಘ ಅವಧಿಯಲ್ಲಿ ತನ್ನ ಪ್ರವಾಸದ ಕಾಲವನ್ನು ಕಾಶ್ಮೀರದಲ್ಲಿ 631ರಿಂದ 632ರವರೆಗೆ ಹಾಗೂ 636ರಲ್ಲಿ ಕನುಜ ಹಾಗೂ 637ರಲ್ಲಿ ನಳಂದ ಮತ್ತೆ 639ರಲ್ಲಿ ಆಂಧ್ರ, 640ರಲ್ಲಿ ಕಂಚಿ, 641ರಲ್ಲಿ ಮಹಾರಾಷ್ಟ್ರ, 642ರಿಂದ 643ರಲ್ಲಿ ಪುನಃ ನಳಂದಾದಲ್ಲಿ ಹಾಗೂ 643ರಲ್ಲಿ ಪುನಃ ಹರ್ಷನ ಆಸ್ಥಾನದಲ್ಲಿದ್ದು ಕೊನೆಗೆ 644ರಲ್ಲಿ ಭಾರತವನ್ನು ಬಿಟ್ಟು ತನ್ನ ತಾಯ್ನಾಡಿಗೆ ವಾಪಸ್ಸಾದನು. ಇವನು ಹರ್ಷನ ಸಾಮ್ರಾಜ್ಯದ ಒಂದರಲ್ಲಿಯೇ 8 ವರ್ಷ ಪ್ರವಾಸ ಮಾಡಿದ್ದನು. ಇವನು ಭಾರತದಲ್ಲಿ ಏನನ್ನು ನೋಡಿದನೋ ಕೇಳಿದನೋ ಅದನ್ನೆಲ್ಲವನ್ನು ತನ್ನ ಸಿಯುಕಿ ಎಂಬ ಗ್ರಂಥದಲ್ಲಿ ಬರೆದಿಟ್ಟಿದ್ದಾನೆ. ಇವನು ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ವಿದ್ಯಾರ್ಥಿಯಾಗಿದ್ದುಕೊಂಡು ಆ ಕಾಲದ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ಸ್ಥಿತಿಗಳನ್ನು ಅರಿತುಕೊಂಡು ಚಕ್ರವರ್ತಿ ಹರ್ಷನ ಇತಿಹಾಸ, ಅವನ ಆಡಳಿತ, ಆಗಿನ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿ ಮುಂತಾದ ಅಂಶಗಳ ಬಗ್ಗೆ ವಿಪುಲ ಮಾಹಿತಿಯನ್ನು ಇವನ ಗ್ರಂಥ ಒಳಗೊಂಡಿದೆ. ಒಂದು ವಿಶ್ವದಲ್ಲಿ ಹೆಸರಾಂತ ವಿದ್ಯಾಕೇಂದ್ರವಾಗಿದ್ದ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ವಿವರಗಳನ್ನು ತಿಳಿಯಲು ಹ್ಯೂಯಾನ್ ಥ್ಯಾಂಗ್ಸ್ ಬರವಣಿಗೆ ಮುಖ್ಯ ಆಧಾರ. ಹರ್ಷನ ಸಾಮ್ರಾಜ್ಯದ ಎಲ್ಲೆಯನ್ನು ಗುರುತಿಸುವವರಿಗೆ ಇವನ ಬರವಣಿಗೆಗಳು ಉಪಯುಕ್ತ. ವಿದೇಶಿ ಹಾಗೂ ಹರ್ಷನ ನಡುವಿನ ಯುದ್ಧದಲ್ಲಿ ಹರ್ಷನು ಹಿಮ್ಮೆಟ್ಟಿದ್ದನೆಂದು ಹಾಗೂ ಕರ್ನಾಟಕದ ಜನರ ಧೈರ್ಯ ಸಾಹಸಗಳನ್ನು ಹೊಗಳಿ ಬರೆದಿದ್ದಾನೆ. ಇವನು ದಕ್ಷಿಣ ಭಾರತದಲ್ಲಿನ ಸಂಚರಿಸಿ ಆಗ ಬೌದ್ಧ ಧರ್ಮವು ದಕ್ಷಿಣದಲ್ಲಿ ಕ್ಷೀಣಿಸುತ್ತಿದ್ದುದನ್ನು ಗುರುತಿಸುತ್ತಾನೆ. ಪಲ್ಲವರು ರಾಜಧಾನಿಯಾದ ಕಂಚಿಯ ಬಗ್ಗೆ ವಿಪುಲ ಮಾಹಿತಿ ಇದೆ. ಆಗಿನ ಕಾಲದ ಸಾಮಾಜಿಕ ವ್ಯವಸ್ಥೆ ಬಗ್ಗೆಯೂ ಹ್ಯೂಯಾನ್ ಥ್ಯಾಂಗ್ ಅನ್ನು ತಿಳಿಸುತ್ತಾನೆ. ಹಾಗೆಯೇ ಜನರು ಹೊಲಿದ ಬಟ್ಟೆಗಳಿಂದ ಮೈ ಮುಚ್ಚಿಕೊಳ್ಳುತ್ತಿರಲಿಲ್ಲ. ದೇಹ ಸೂಚಿಯ ಬಗ್ಗೆ ಅಪಾರ ಕಾಳಜಿಯೂ ಇತ್ತು. ಜಾತಿ ವ್ಯವಸ್ಥೆಯೂ ಕಠಿಣವಾಗಿತ್ತು. ಬ್ರಾಹ್ಮಣ ಧರ್ಮವು ಏಳಿಗೆಯಲ್ಲಿದ್ದು ಸಂಸ್ಕೃತವು ಜನಸಾಮಾನ್ಯ ಭಾಷೆಯಾಗಿ ಬೆಳವಣಿಗೆಗೊಂಡಿತು. ಬೌದ್ಧ ಧರ್ಮವು ಅನೇಕ ಪಂಥಗಳಾಗಿ ವಿಭಜಿಸಿಕೊಂಡಿತ್ತು ಎಂದು ನಮೂದಿಸುತ್ತಾರೆ. ಹ್ಯೂಯಾನ್ ಥ್ಯಾಂಗ್ ನ ಬರವಣಿಗೆಗಳಲ್ಲಿ ಐತಿಹಾಸಿಕತೆಯನ್ನು ಗುರುತಿಸಿದ ಇತಿಹಾಸಕಾರನು ಇವನು ಪ್ರವಾಸಿಗಳ ರಾಜನೆಂದು ಕರೆದಿದ್ದಾರೆ. ಅದೇ ರೀತಿಯಾಗಿ ವಿದೇಶಿ ಬರವಣಿಗೆಯಲ್ಲಿ ಇತ್ಸಿಂಗ್ ಕ್ರಿಸ್ತಪೂರ್ವ 671ರಿಂದ 695ರ ಅವಧಿಯಲ್ಲಿ ಭಾರತದಲ್ಲಿ ಪ್ರವಾಸ ಮಾಡಿದ. ಇವನು ರಾಜಗೃಹ, ಕಾಶಿ, ಬುದ್ಧಗಂಗಾ ಹಾಗೂ ಮುಂತಾದ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದನು. ಅದೇ ರೀತಿಯಾಗಿ
ಇವನು ನಳಂದ ವಿಶ್ವವಿದ್ಯಾಲಯದಲ್ಲಿ ಬಹುಕಾಲ ನೆಲೆಸಿದ್ದನು. ಈತನ ಬರವಣಿಗೆಯಿಂದ ಅಂದಿನ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸ್ಥಿತಿಗತಿಗಳು ತಿಳಿದು ಬರುತ್ತವೆ. ಈ ಚೀನಿ ಪ್ರವಾಸಿಗರು ಬೌದ್ಧ ಧರ್ಮದ ಅಧ್ಯಯನಕ್ಕೆ ಬಂದವರಾದ್ದರಿಂದ ಅವರ ಆಸಕ್ತಿ ಬೌದ್ಧ ಧರ್ಮಕ್ಕೆ ಹೆಚ್ಚು ಸೀಮಿತವಾಗಿತ್ತು. ಆದ್ದರಿಂದ ಅವರ ಬರವಣಿಗೆಗಳಲ್ಲಿ ವಸ್ತು ಹಾಗೂ ವ್ಯಕ್ತಿಗಳ ವಿಷಯ ಬಗ್ಗೆ ವಿಮರ್ಶಾತ್ಮಕವಾಗಿ ದೃಷ್ಟಿಕೋನದ ಕೊರತೆಯಿಂದ, ಆದರೂ ಚೀನಿ ಗಳಿಂದ ಚೀನಾದ ಗಡಿಯಲ್ಲಿದ್ದ ಬುಡಕಟ್ಟು ಜನರ ಚಲನ ವಲನ ಹಾಗೂ ವಲಸೆಗಳ ಬಗ್ಗೆ ತಿಳಿದು ಬರುತ್ತದೆ. ಇದೇ ರೀತಿಯಾಗಿ ಇತಿಹಾಸದ ಆಧಾರಗಳಲ್ಲಿ ನೀವು ಓದಿರುವುದು ಶಾಸನಗಳು, ವಿದೇಶಿ ಬರಹಗಳು, ಇವೆಲ್ಲವನ್ನು ನೀವು ಇವಾಗ ಕೇಳಿದರೆ, ಇದರ ನಂತರ ಭಾರತದಲ್ಲಿನ ಇತಿಹಾಸ ಪೂರ್ವ ಅಂದ್ರೆ ಪ್ರೀ ಹಿಸ್ಟ್ರಿ, ಭಾರತದಲ್ಲಿ ಪ್ರಾಗತಿ ಇತಿಹಾಸ ಅಧ್ಯಯನ ಅಂದರೆ ಪ್ರೀ ಹಿಸ್ಟ್ರಿ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಭಾರತದ ಪ್ರಾಗಿತಿಹಾಸದ ಶೋಧನೆಗೆ ಆರಂಭದಲ್ಲಿ ಆಸ್ತಿಭಾರ ಹಾಕಿದವನು ಡಾಕ್ಟರ್ ಪ್ರೇಮ್ ರೋಸ್ ಎಂಬ ಇಂಗ್ಲಿಷ್ ವಿದ್ವಾಂಸ. ಇವನು ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸೂರ್ ಎಂಬಲ್ಲಿ 1842ರಲ್ಲಿ ಕಲ್ಲಿನ ಚಾಕು ಮತ್ತು ಬಾಣದ ಮೊನೆಗಳನ್ನು ಶೋಧಿಸಿದ. ನಂತರ ಜಾನ್ ಇವಾನ್ಸ್ ಎಂಬುವವನು 1853ರಲ್ಲಿ ಮೊದಲ ಬಾರಿಗೆ ನರ್ಮದಾ ನದಿ ದಂಡೆಯ ಮೇಲೆ ದೊರಕಿದ ಚಕಮಕಿ ಕಲ್ಲುಗಳ ಶೋಧನವನ್ನು ಕುರಿತು ಲೇಖನ ಪ್ರಕಟಿಸಿದ. ಹೈದರಾಬಾದ್ ಪ್ರದೇಶದಲ್ಲಾದ ಬೃಹತ್ ಶಿಲಾಯುಗದ ಸಮಾಧಿಗಳನ್ನು ಕುರಿತು ಸಂಶೋಧನಾ ವರದಿಗಳನ್ನು ಕರ್ನಲ್ ಮಿಡೋಸ್ ಟೇಲರರವರನ್ನು 19ನೇ ಶತಮಾನದ ಉತ್ತರಾರ್ಧದಲ್ಲಿ ಪ್ರಕಟಿಸಿದರು. ನಂತರ ರಾಬರ್ಟ್ ಬ್ರೂಸ್ ಫುಟರ್ ಅವರು ದಕ್ಷಿಣ ಭಾರತದ ಹಲವಾರು ಪ್ರಾಗತಿಕಾಸದ ಶೋಧನೆಗಳನ್ನು MC ಬರ್ಕೆಟ್ ರವರು 1930ರಲ್ಲಿ ಪ್ರಕಟಿಸಿದರು. HD ಟ್ರೀರ್ ಮತ್ತು TT ಪ್ಯಾಟರ್ಸನ್ ರವರು ಅಂಶಗಳನ್ನಾಧರಿಸಿದ ಪಂಜಾಬ್ ಹಾಗೂ ನರ್ಮದಾ ನದಿ ಕಣಿವೆಯ ಮತ್ತು ತಮಿಳುನಾಡು ಭಾಗಗಳ ಪ್ರಾಗತಿಕ ಇತಿಹಾಸ ಶಿಲಾ ಉದ್ದಿಮೆಗಳ ತಾಲೂಕಿನ ಅಧ್ಯಯನವನ್ನು ಕೈಗೊಂಡರು. ಸರ್ ಮಾರ್ಟಿಮರ್ ವೀಲರ್ ರವರು 1944ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು. ಮಿಲ್ಲರ್ನ ಆಡಳಿತಾವಧಿಯಲ್ಲಿ ಭಾರತದ ವಾಯು ಭಾಗ ಮತ್ತು ದಕ್ಷಿಣ ಭಾರತದ ಕಡೆಗೆ ಹೆಚ್ಚಿನ ಗಮನ ಕೊಡಲಾಯಿತು. ಕರ್ನಾಟಕದ ಬ್ರಹ್ಮಗಿರಿಯಲ್ಲಿ ಬೃಹತ್ ಶಿಲಾಗೋರಿಗಳನ್ನು ಉತ್ಖನನ ಮಾಡಲಾಯಿತು. ತಕ್ಷಶಿಲೆ, ಪಾಂಡಿಚೇರಿಯ ಅರಿಕಮೇಡು ನಿವೇಶನಗಳಲ್ಲಿ ಉತ್ಖನನ ಮಾಡಲಾಯಿತು. ಹೀಗೆ 1940ರ ದಶಕದಲ್ಲಿ ಆದ ಸಂಶೋಧನೆಗಳನ್ನು ಸ್ಟುವರ್ಟ್ ಪಿಂಕ್ಟರ್ 1950ರಲ್ಲಿ ಪ್ರಕಟಿಸಿದರು. ಪ್ರೀಹಿಸ್ಟಾರಿಕ್ ವರದಿಗಳು ಪ್ರಕಟಗೊಳ್ಳುವುದರೊಂದಿಗೆ ಇಡೀ ಭಾರತ ಪರ್ಯಾಯ ದ್ವೀಪ ಇತಿಹಾಸ ಪೂರ್ವ ಯುಗದ ಸಂಸ್ಕೃತಿ ವಿವಿಧ ಹಂತಗಳನ್ನು ಸಮಗ್ರವಾಗಿ ಅರಿಯಲು ಸಾಧ್ಯವಾಗಿದೆ. ಭಾರತದ ಭೂ ಇತಿಹಾಸದಲ್ಲಿ ಒಂದು ನಿರ್ದಿಷ್ಟ ಪ್ರದೇಶವು ಭೂರಚನೆಯು ಆ ಪ್ರದೇಶದ ಮೇಲ್ಮೈ ಲಕ್ಷಣಗಳನ್ನು, ಆ ಮೂಲಕ ವಿಶಿಷ್ಟವಾದ ಪ್ರಾದೇಶಿಕ ಪರಿಸರ, ಸಂಸ್ಕೃತಿ ಹಾಗೂ ಇತಿಹಾಸವನ್ನು ರೂಪಿಸುವ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತದೆ ಎನ್ನಬಹುದು. ಇತಿಹಾಸ ಎಂದರೆ ಗತಕಾಲದಲ್ಲಿ ಕಥೆಯಾಗುವುದನ್ನು ಅಥವಾ ಕಥೆಯಾಗುವುದಾದರೆ ಬದಲಾವಣೆಯ ನಿರೂಪಣೆಯೇ ಅದರ ಸಾರವಾಗುತ್ತದೆ. ಅದೇ ರೀತಿಯಾಗಿ ಇಂತಹ ಪ್ರಕ್ರಿಯೆಯಲ್ಲಿ ಸೂರ್ಯ, ಭೂಮಿ ಮತ್ತು ಇತರ ಗ್ರಹಗಳು ಆವಿರ್ಭವಿಸುವುದು, ನಂತರ ಸಮುದ್ರಗಳು ಉಂಟಾದವು, ಆಮ್ಲಜನಕ ಸಹ ಆವಿರ್ಭವಿಸುವ, ಭೂಮಿಯ ಹೊರಹೊಮ್ಮುವಿಕೆ ಕಾಲಾಂತರದಲ್ಲಿ ಹಲವು ಬೃಹತ್ ಬದಲಾವಣೆಗಳನ್ನು ಕಂಡಿದೆ. ಕವಲೊಡೆಯುತ್ತಾ ವಿಕಾಸಗೊಳ್ಳುತ್ತಿದ್ದ ಮತ್ತೊಂದು ಭೂಮಿ ಮೇಲ್ಮೈ ಅಥವಾ ಚಿಪ್ಪು ಸತತವಾಗಿ ಬದಲಾಗುತ್ತದೆ. ಭೂಮಿಯ ಪ್ರಾರಂಭದಲ್ಲಿ ಇಂದಿನ ಗಾತ್ರದ 2/3 ಚಿಕ್ಕದಿತ್ತು. ಭೂಮಿ ತನ್ನದೇ ಸಾಂದ್ರತೆಯನ್ನು
ತಿಳಿಸಿಕೊಂಡು ತನ್ನ ಗಾತ್ರವನ್ನು ಹಿಗ್ಗಿಸಿಕೊಳ್ಳುತ್ತಾ ತನ್ನ ಇಂದಿನ ಗಾತ್ರವನ್ನು ಪಡೆಯಿತು. ಭಾರತದ ದಕ್ಷಿಣದ ಭಾಗವು ಹಿಮಯುಗ ಅಥವಾ ಹಿಮಯುಗದ ನಂತರ ಹವಾಮಾನಗಳಿಗೆ ಎಂದಿಗೂ ಒಳಗಾಗಿಲ್ಲ. ಆದರೆ ಬದಲು ಈ ಪ್ರದೇಶದ ನದಿಗಳು, ಸಮುದ್ರದ ಅಲೆಗಳು, ಪ್ರವಾಹಗಳು, ಗಾಳಿ ಮುಂತಾದವು ಭೂಮಿಯನ್ನು ಸವಕಳಿ ಮಾಡುವ ಅಥವಾ ವಿಸ್ತರಿಸುವ ಮೂಲಕ ಚಾತುರ್ಯಕತೆಯ ಯುಗದ ಭೂ ಮೇಲ್ಮೈ ಲಕ್ಷಣಗಳನ್ನು ರೂಪಿಸುತ್ತದೆ. ಮಾನವನ ವಿಕಾಸ ಹಂತಗಳಲ್ಲಿ ಚಾರ್ಲ್ಸ್ ಡಾರ್ವಿನ್ 1859ರಲ್ಲಿ ದಿ ಆರಿಜಿನ್ ಆಫ್ ಸ್ಪೆಸಿಸ್ ಎಂಬ ಕೃತಿಯಲ್ಲಿ ತನ್ನ ವಿಕಾಸವಾದುದನ್ನು ಪ್ರತಿಪಾದಿಸಿದ. ನಂತರ ಥಾಮಸ್ ಹಕ್ಸ್ಲಿಯ ಸಹ ಮಾನವನ ಜನಾಂಗವು ದೀರ್ಘವಾದ ವಿಕಾಸ ಪ್ರಕ್ರಿಯೆ ಪರಿಣಾಮವಾಗಿ ಅಸ್ತಿತ್ವಕ್ಕೆ ಬಂದಿತು ಎಂದು ಸಾರಿದ. ಅದೇ ರೀತಿಯಾಗಿ ಭಾರತದಲ್ಲಿ ಆದಿಮಾನವ ಹೋಮೋ ಎರೆಕ್ಟಸ್ ನೆಟ್ಟಗೆ ನಿಂತ ಮಾನವ ಪ್ರವರ್ಗದ ನರವಾನರರು ತಾನು ವಿಕಾಸಗೊಂಡ ಆಫ್ರಿಕಾದ ಹುಲ್ಲುಗಾವಲು ಮತ್ತು ದಟ್ಟವಲ್ಲದ ಅರಣ್ಯಗಳಿಂದ ಹೊರಬಂದು ಪ್ರಪಂಚದ ವಿವಿಧ ಮೂಲೆಗಳಲ್ಲಿ ಪ್ರಸರಿಸಿದನು. ಚೀನಾದ ಲಾಂಗೋಪೋ ಪ್ರದೇಶಕ್ಕೆ ಸುಮಾರು 18 ರಿಂದ 19 ಲಕ್ಷ ವರ್ಷಗಳ ಹಿಂದೆ, ಸ್ಪೇನಿನ ಬಾರೊಂಕೊ ಲಿಯೋನಲ್ಲಿ 18 ಲಕ್ಷ ವರ್ಷಗಳ ಹಿಂದೆ, ಇಂಡೋನೇಷ್ಯಾ ಜಾವಾ ದ್ವೀಪದ ಮೊಜೊಕೆಟ್ರೋ ಭಾಗದಲ್ಲಿ 18 ಲಕ್ಷ ವರ್ಷಗಳ ಹಿಂದೆ ಹರಡಿದ್ದ ಬಗ್ಗೆ ಪಳೆಯುಳಿಕೆಗಳು ದೊರಕಿವೆ. ಭಾರತದ ಪಂಜಾಬಿನ ಶಿವಾಲಿಕ್ ಪರ್ವತಗಳಲ್ಲಿ ಹೋಮೋ ಎರೆಕ್ಟಸ್ ಮಾನವನ ಅವಶೇಷಗಳನ್ನು ಕಂಡುಹಿಡಿಯಲಾಗಿದೆ. ಈ ಪಳೆಯುಳಿಕೆಗಳಿಗೆ ರಾಮಾಪಿಥೆಕ್ಸ್ ಮತ್ತು ಹೆಸರಿಡಲಾಗಿದೆ. ಪೊಟಾಷಿಯಂ ಆರ್ಗನ್ ಕಾಲನಿರ್ಣಯ ವಿಧಾನದ ಪ್ರಕಾರ ಅವು 14 ದಶಲಕ್ಷ ವರ್ಷಗಳ ಹಿಂದಿನದೆಂದು ಹೇಳಲಾಗಿದೆ. ಅದೇ ರೀತಿಯಾಗಿ ಭಾರತದಲ್ಲಿನ ಆಧುನಿಕ ಮಾನವ ಆಫ್ರಿಕಾದಿಂದ 1.15 ಲಕ್ಷ ವರ್ಷಗಳ ಹಿಂದೆ ಹೊರಟು 60,000 ವರ್ಷಗಳ ಹಿಂದೆ ಆಸ್ಟ್ರೇಲಿಯಾವನ್ನು ತಲುಪಿದ. ಈ ಪಯಣದ ಹಾದಿಯ ನಡುವೆ ಭಾರತೀಯ ಗಡಿ ಪ್ರದೇಶಗಳು ಇರುವುದರಿಂದ ಆಧುನಿಕ ಮಾನವನು 1.15 ಲಕ್ಷ, ಅದೇ ರೀತಿಯಾಗಿ 60 ವರ್ಷಗಳ ನಡುವಣ ಕಾಲಾವಧಿಯಲ್ಲಿ ಭಾರತದ ಉಪಖಂಡವನ್ನು ತಲುಪಿರಬೇಕು. ಈ ಮಾನವನು ಆಫ್ರಿಕಾದಿಂದ ಭಾರತಕ್ಕೆ ಉಪಖಂಡ ಬರುವ ವೇಳೆಗೆ ಶಿಲಾ ಉಪಕರಣದ ಹಿಂಬದಿಯ ಅಲಗಿನ ತಂತ್ರಜ್ಞಾನವನ್ನು ತರಲಿಲ್ಲ. ಹಾಗಾಗಿ ಅದು ಶ್ರೀಲಂಕಾ ಹಾಗೂ ಆಸ್ಟ್ರೇಲಿಯಾಗಳಾಗಿ ಮುಂದುವರಿಯಲಿಲ್ಲ. ಭಾರತದ ಮೂಲಕ ಸಂಚರಿಸಿ ಶ್ರೀಲಂಕಾ ಪ್ರವೇಶಿಸಿದ ಆಧುನಿಕ ಮಾನವನ ಅವಶೇಷಗಳು ಶ್ರೀಲಂಕಾದ ಬಡಡೋಂಬಾಲೇನದ ಗುಹೆಯಲ್ಲಿ ದೊರೆತಿವೆ. ಇವುಗಳನ್ನು 28,500 ವರ್ಷ ಹಿಂದಿನದೆಂದು ಹೇಳಲಾಗಿದೆ. ಆಧುನಿಕ ಮಾನವನ ವಲಸೆ ಪೂರ್ವ ಭಾರತದ ಮ್ಯಾನ್ಮಾರ್ ಅಂದರೆ ಬರ್ಮಾ ಮೂಲಕವೂ ಪ್ರವೇಶಿಸಿರಬಹುದೆಂದು ಹೇಳಲಾಗಿದೆ. ಎಂದು ತ್ರಿಪುರಾ ಹಾಗೂ ಪೂರ್ವ ಬಾಂಗ್ಲಾದೇಶದಲ್ಲಿ ದೊರೆತಿರುವ 11,000 ದಿಂದ 4,500 ವರ್ಷಗಳ ಹಿಂದಿನ ಪಳೆಯುಳಿಕೆಗಳ ಇದಕ್ಕೆ ಸಾಕ್ಷಿಯಾಗಿವೆ. ಭಾರತದಲ್ಲಿ ಮಾನವರು ಯಾವ ಕಾಲದಲ್ಲಿ ನೆಲೆಸಿದ್ದರೆಂಬ ವಿಷಯದೊಂದಿಗೆ ಭಾರತವು ಇತಿಹಾಸವು ಪ್ರಾರಂಭವಾಗುತ್ತದೆ. ಆದಿಮಾನವನು ಶಿಲಾಯುಗದಂತಹ ಪ್ರಥಮ ಹಂತದಲ್ಲಿ ಬಹು ದೀರ್ಘಕಾಲ ಬಾಳಿದ್ದಾನೆ. ಅಂತಹ ಜೀವಿತದ ಬಗ್ಗೆ ನಮಗೆ ಸಾಕ್ಷ್ಯಾಧಾರಗಳು ವಿರಳ. ಅಂತಹ ವಿರಳ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಅಂತಹ ಮೂಲ ನಿವಾಸಿಗಳು ಇತಿಹಾಸವನ್ನು ಅರಿಯಬೇಕಾದರೆ ಮಾನವನು ಪ್ರಾಣಿ ಜಾತಿಯ ಅವ್ಯವಸ್ಥೆಯಿಂದ ವಿಕಾಸ ಹೊಂದಿ ಮನುಷ್ಯನಾಗಿ
ಜೀವಿಸಲು ಆರಂಭಿಸಿದ ಕಾಲದಿಂದ ಶಿಲಾಯುಗದ ಸಂಸ್ಕೃತಿ ಪ್ರಾರಂಭವಾಗಿತ್ತೆಂದು ಹೇಳುತ್ತಾರೆ. ಪುರಾತನ ಕಾಲದಲ್ಲಿ ಪ್ರಾಣಿಯಂತೆ ಜೀವನಾರಂಭಿಸಿದ ಮಾನವನ ಇಂದು ಮಂಗಳ ಗ್ರಹದ ಮೇಲೆ ಸಂಶೋಧನೆ ಕೈಗೊಳ್ಳುವ ಹತ್ತಕ್ಕೇರಿರುವ ಆತನ ವಿಕಾಸದ ಇತಿಹಾಸ ಅತ್ಯಂತ ಕುತೂಹಲಕರವಾಗಿದೆ. ಮಾನವನು ಆಯುಧಗಳನ್ನು ಬಳಸುವ ಜೀವಿ, ಹಾಗಾಗಿ ಶಿಲಾಯುಗ ಸಂಸ್ಕೃತಿಯ ಮಾನವನ ಇತಿಹಾಸದ ದಾಖಲೆಗಳಾಗಿವೆ. ಅವನು ನಿತ್ಯ ಜೀವನದಲ್ಲಿ ಬಳಸುತ್ತಿದ್ದ ಶಿಲೆ, ಒರಟು ಸಲಕರಣೆಗಳು ಹಾಗೂ ಆಯುಧಗಳು ದೊರೆತಿವೆ. ಆದಿಮಾನವನ ವಿಕಾಸವನ್ನು ಆತನು ಬಳಸಿದ ವಸ್ತುಗಳ ಸಾಮಗ್ರಿ ಹಾಗೂ ಲಕ್ಷಣಗಳ ಆಧಾರದ ಮೇಲೆ 2 ಪ್ರಮುಖ ಹಂತಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಶಿಲಾಯುಗ ಅಂದರೆ ಸ್ಟೋನ್ ಏಜ್, ಲೋಹಯುಗ ಅಂದರೆ ಮೆಟಲ್ ಏಜ್. ಸೊ ಇವಾಗ ನಾವು ಹೇಳುವುದು ಶಿಲಾಯುಗ. ಶಿಲಾಯುಗವನ್ನು ಮತ್ತೆ 3 ವಿಭಾಗಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನೂತನ ಶಿಲಾಯುಗ. ಅದರಲ್ಲಿ ಹಳೆಯ ಶಿಲಾಯುಗ ಅಂದ್ರೆ ಪ್ಯಾಲಿಯೋಲಿಥಿಕ್ ಏಜ್ ಅಂತ ನಾವು ಹೇಳ್ತೀವಿ. ಕ್ರಿಸ್ತ ಪೂರ್ವ ಸುಮಾರು 2,50,000 ಕ್ರಿಸ್ತ ಪೂರ್ವ ಸುಮಾರು 2,50,000ದಿಂದ ಕ್ರಿಸ್ತ ಪೂರ್ವ 1,00,000. ಪ್ಯಾಲಿಯೋಲಿಥಿಕ್ ಎಂಬ ಶಬ್ದವು 2 ಗ್ರೀಕ್ ಪದಗಳಿಂದ ಬಂದಿರುವುದಾಗಿದೆ. ಇದು ಹಳೆಯ ಶಿಲೆ ಎಂದು ಅರ್ಥ ತರುತ್ತದೆ. ಒರಟು ಕಲ್ಲಿನ ಉಪಕರಣಗಳನ್ನು ಅತ್ಯಂತ ಪ್ರಾಚೀನ ಮಾನವನ ಜೀವನದ ಬಗ್ಗೆ ದೊರೆತಿರುವ ಏಕೈಕ ಸಾಕ್ಷಾಧಾರಗಳಿರುವುದರಿಂದ ಹಳೆಯ ಶಿಲಾಯುಗದ ಮಾನವನು ಎಂಬ ಹೆಸರು ಅವರಿಗೆ ಅನ್ವಯವಾಗುತ್ತದೆ. ಈ ಉಪಕರಣಗಳು ಒರಟಾದ ವಿವಿಧ ಆಕಾರಗಳಲ್ಲಿ ಶಿಲೆಯಿಂದ ಕೆತ್ತಿದ ಉಪಕರಣಗಳಾಗಿವೆ. ಈ ಯುಗದಲ್ಲಿ ಮಾನವನು ಪ್ರಾಣಿಯಂತೆ ಜೀವನ ನಡೆಸುತ್ತಿದ್ದ, ಒರಟಾದ ಕಚ್ಚಾ ಆಯುಧಗಳನ್ನು ಬಳಸುತ್ತಿದ್ದ. ಅವನು ಬಳಸುತ್ತಿದ್ದ ಆಯುಧಗಳಲ್ಲಿ ಸಾಮಾನ್ಯವಾಗಿ ಬೆನಚುಕಲ್ಲನ್ನು ಉಪಯೋಗಿಸುವುದರಿಂದ ಬೆನಚುಕಲ್ಲಿನ ಮಾನವ ಅಥವಾ ಎಂಬುದಾಗಿ ವಿದ್ವಾಂಸರು ಕರೆದಿದ್ದಾರೆ. ಆದಿ ಮಾನವನ ಮುಖ್ಯ ಆಯುಧಗಳೆಂದರೆ ಅಬೇವಿಲಿಯನ್, ಅಶೋಲಿಯನ್, ಮಾದರಿಯ ಕೈಕೊಡಲಿ, ಬರ್ಜಿ, ಅಲಗುಳ್, ನೀಳವಾದ ಚಕ್ಕೆಗಳು, ಬಾಣದ ಮೊನೆ, ಮಚ್ಚು, ಕತ್ತಿ ಮುಂತಾದವು. ಈ ಶಿಲಾಯುಧಗಳಿಗೆ ಮೂಳೆಯ ಅಥವಾ ಮರದ ಹಿಡಿಕೆಗಳನ್ನು ಜೋಡಿಸುತ್ತಿದ್ದರು. ಈ ಉಪಕರಣಗಳನ್ನು ಅವರಿಗೆ ದುಷ್ಟ ಮೃಗಗಳನ್ನು ಬೇಟೆಯಾಡಲು ಆಯುಧಗಳಾಗಿಯೂ ಮತ್ತು ಸುತ್ತಿಗೆಗಳಂತೆ ಉಪಯೋಗಿಸುವುದಕ್ಕಾಗಿಯೂ ಇಲ್ಲವೇ ಕೆತ್ತುವ ಮತ್ತು ಕೊರೆಯುವುದಕ್ಕಾಗಿಯೂ ಬಳಸುತ್ತಿದ್ದರು. ಹಳೆಯ ಶಿಲಾಯುಗದ ಸಂಸ್ಕೃತಿಯ ಇಂದಿನ ಪಾಕಿಸ್ತಾನದ ಸೋಹನ್ ನದಿಯ ಬಯಲಿನಲ್ಲಿ ಆರಂಭವಾದುದರ ಬಗ್ಗೆ ಸಾಕ್ಷ್ಯಾಧಾರಗಳಿದ್ದು ಇದನ್ನು ಸೋಹನ್ ಉದ್ಯಮವೆಂದು ಕರೆಯುತ್ತಾರೆ. ಹಾಗೆಯೇ ದಕ್ಷಿಣ ಭಾರತದಲ್ಲಿನ ದೊರೆತಿರುವ ಮುಖ್ಯವಾಗಿ ಬೆನಚುಕಲ್ಲಿನ ದೊರೆತಿರುವ ಮುಖ್ಯವಾದ ಆಯುಧಗಳು, ಜನರನ್ನು, ನೆಲೆಗಳನ್ನು ಮದ್ರಾಸ್ ಉದ್ಯಮವೆಂದು ಕರೆಯಲಾಗಿದೆ. ಭಾರತದ ಹಳೆಯ ಶಿಲಾಯುಗದ ಸಂಸ್ಕೃತಿ ವಿಕಾಸಕ್ಕೆ ಸಂಬಂಧಿಸಿದಂತೆ 2 ಮುಖ್ಯವಾದ ಶಿಲಾಯುಗ ಸಂಪ್ರದಾಯಗಳನ್ನು ಗುರುತಿಸಬಹುದು. ಅವುಗಳೆಂದರೆ 1 ದಕ್ಷಿಣ ಭಾರತದ ಹಿಮ್ಮುಖ ಉಪಕರಣಗಳ ಸಂಪ್ರದಾಯ ಹಾಗೂ 2ನೆಯದು ಉತ್ತರ ಭಾರತದ ಉರುಟುಕಲ್ ಮತ್ತು ಪ್ಲೇಕ್ ಸಂಪ್ರದಾಯದ. ಹಳೆಯ ಶಿಲಾಯುಗದ ಮಾನವನ ನೆಲೆಗಳು ಭಾರತದ ಅನೇಕ ಭಾಗಗಳಲ್ಲಿ ಕಂಡುಬಂದಿವೆ. ಅವುಗಳೆಂದರೆ ಕಾಶ್ಮೀರದ ಸೋಹನ್ ನದಿಯ ಕಣಿವೆ ಹಾಗೂ ನರ್ಮದಾ ಮತ್ತು ತುಂಗಭದ್ರಾ ನದಿಯ ಕಣಿವೆಗಳು ಹಾಗೂ ಮಧ್ಯಪ್ರದೇಶದ ಭೀಮ್ ಬೇಟಾಕ್, ಭೋಪಾಲ್ನ ಛೋಟಾ ನಾಗ್ಪುರ್, ತಮಿಳುನಾಡಿನ ತಿರುನೆಲ್ವೇಲಿ, ಕರ್ನೂಲ್ ಮುಂತಾದ ಕಡೆಗಳಲ್ಲಿ ಕಂಡುಬಂದಿವೆ. ಉತ್ತರ ಪ್ರದೇಶದ ಬೇಲಾನ್ ಕಣಿವೆಯಲ್ಲಿ ಗುಹೆಗಳು ಮತ್ತು ಶಿಲಾಶ್ರಿತ ನೆಲೆಗಳ ಕಂಡುಬಂದಿವೆ. ಇವುಗಳ ಬಹುಶಃ ಹಳೆಯ ಶಿಲಾಯುಗ ಮಾನವನ ಋತುಮಾನಗಳಿಗಿಂತ ತಕ್ಕಂತೆ
ಬದಲಾಗುತ್ತಿದೆ ವಲಸೆ ತಾಣಗಳಾಗಿರಬಹುದು ಎಂದು ಗುರುತಿಸಲಾಗಿದೆ. ಭಾರತದ ಪುರಾಣ ಮಾನವನು ಈ ನೆಲೆಗಳಲ್ಲಿ ಬಿಟ್ಟು ಹೋಗಿರುವ ಒರಟು ಕಲ್ಲಿನ ಉಪಕರಣಗಳು ಆಧಾರದ ಮೇಲೆ ಅವರ ಜೀವನ ಹಾಗೂ ಅಭ್ಯಾಸಗಳ ಬಗ್ಗೆ ಕೇವಲ ಅಸ್ಪಷ್ಟ ಇತಿಹಾಸವನ್ನು ರಚಿಸಬೇಕಾಗಿದೆ. ಇವರಿಗೆ ಯಾವ ಲೋಹದ ಪರಿಚಯವೂ ಇಲ್ಲದಿರುವುದರಿಂದ ಸ್ಪಷ್ಟವಾಗಿದೆ ಇವರು ಪ್ರಾಣಿಗಳನ್ನು ಬೇಟೆಯಾಡುವ ಅಥವಾ ಬೇಟೆಯಾಡಿ ಅವುಗಳ ಮಾಂಸವನ್ನು ಮತ್ತು ಕಾಡಿನಲ್ಲಿರುವ ದೊರಕುವ ಹಣ್ಣು ಹಂಪಲುಗಳನ್ನು ತಿಂದು ಜೀವಿಸುತ್ತಿದ್ದರು. ಈ ಯುಗದ ಮಾನವನು ಸ್ವಾಭಾವಿಕವಾಗಿ ನೀರು ದೊರಕುವ ಸ್ಥಳಗಳಲ್ಲಿ ವಾಸಿಸುತ್ತಿದ್ದ. ಕೆಲವರು ಮರಗಳಿಂದ ಮತ್ತು ಎಲೆಗಳಿಂದ ಗುಡಿಸಲುಗಳನ್ನು ಕಟ್ಟಿಕೊಂಡಿರಬಹುದಾದರೂ ವಸತಿ ನಿರ್ಮಾಣ ಗೊತ್ತಿರಲಿಲ್ಲ. ಹಾಗಾಗಿ ಗುಹೆಗಳಲ್ಲಿ ಹಾಗೂ ಮರದ ಪೊಟರೆಗಳಲ್ಲಿ ಜೀವಿಸುತ್ತಿದ್ದರು. ಮಣ್ಣಿನ ಮಡಕೆ ಮಾಡುವುದು ತಿಳಿದಿರಲಿಲ್ಲ. ಇತ್ತೀಚಿನ ಕೆಲವು ಸಂಶೋಧನೆಗಳು ಶಿಲಾಯುಗದ ಮಾನವರಿಗೆ ಬೆಂಕಿ ಉಪಯೋಗ ತಿಳಿದಿತ್ತು ಎಂದು ತೀರ್ಮಾನಿಸಿವೆ. ಕರ್ನೂಲ್ ಪ್ರಾಂತ್ಯದ ಕೆಲವು ಗುಹೆಗಳಲ್ಲಿ ಮಾನವನ ಧರ್ಮವನ್ನ ಆಧರಿಸುತ್ತಿದ್ದನೇ ಅಥವಾ ಇಲ್ಲವೇ ಎಂಬುದು ಜಿಜ್ಞಾಸೆಗಳಿವೆ. ಆದರೆ ಇಂದು ಅನೇಕ ವಿದ್ವಾಂಸರು ಕರ್ನೂಲ್ ಗುಹೆಗಳಲ್ಲಿ ಬೆಂಕಿಯಲ್ಲಿ ಉರಿಯದೆ ಉಳಿದ ಅವಶೇಷಗಳನ್ನು ಗುರುತಿಸಿದ್ದಾರೆ. ಆದರೆ ಆ ಜಾಗದಲ್ಲಿ ಮಾನವನ ಅಥವಾ ಪ್ರಾಣಿಗಳ ತಲೆಬುರುಡೆಗಳು ದೊರೆತಿಲ್ಲ. ಈ ಅಂಶದ ಆಧಾರದ ಮೇಲೆ ಹಳೆಯ ಶಿಲಾಯುಗದ ಮಾನವನು ಅಥವಾ ಪ್ರಾಣಿಗಳ ತಲೆಬುರುಡೆಗಳು ಬೇಟೆಯಾಡಿ ಕೆಲವು ತಂತ್ರ ಮಂತ್ರಗಳನ್ನೊಳಗೊಂಡು ಧಾರ್ಮಿಕ ಕ್ರಿಯೆಗಳನ್ನು ನಡೆಸುತ್ತಿದ್ದರೆಂದು ಅನೇಕ ವಿದ್ವಾಂಸರು ವಾದಿಸುತ್ತಾರೆ. ಒಟ್ಟಾರೆ ಈ ಕಾಲದಲ್ಲಿ ಮಾನವನ ಜೀವನದ ವಿಧಾನವು ಪ್ರಾಣಿ ಜೀವನದಿಂದ ಸ್ವಲ್ಪ ಮಟ್ಟಿಗೆ ಹೊರಬಂದು ಅನಾಗರಿಕ ಜೀವನವಾಗಿತ್ತೆಂದು ಪರಿಗಣಿಸಬಹುದು. ಹಳೆ ಶಿಲಾಯುಗದ ಮಾನವರು ನೆಗ್ರಿಟೋ ಜನಾಂಗಕ್ಕೆ ಸೇರಿದ. ಇಂದಿನ ಅಂಡಮಾನ್ ದ್ವೀಪದ ಜನಗಳಂತೆ ಕುಳ್ಳಗೆ, ಕಪ್ಪು ಚರ್ಮ, ಚಪ್ಪಟಿ ಮೂಗು, ಹೆಚ್ಚು ರೋಮಗಳನ್ನು ಹೊಂದಿದ ದೇಹ ರಚನೆಯನ್ನೊಂದಿದ್ದನು. ಅದೇ ರೀತಿಯಾಗಿ ಮಧ್ಯಶಿಲಾಯುಗ ಅಂದರೆ ಮೆಸೋಲಿಥಿಕ್ ಏಜ್. ಮಧ್ಯಶಿಲಾಯುಗ ಸುಮಾರು ಕ್ರಿಸ್ತಪೂರ್ವ 9000ದಿಂದ ಕ್ರಿಸ್ತಪೂರ್ವ 7000 ವರೆಗೆ ಇದನ್ನ ನಾವು ಮಧ್ಯಶಿಲಾಯುಗ ಎಂದು ಹೇಳುತ್ತೇವೆ. ಹಳೆಯ ಶಿಲಾಯುಗಕ್ಕೂ ಮತ್ತು ನವಶಿಲಾಯುಗಕ್ಕೂ ನಡುವಣ ಮತ್ತೊಂದು ಸಾಂಸ್ಕೃತಿಕ ಯುಗ ಎಂದು ಕಂಡುಹಿಡಿದ ವಿದ್ವಾಂಸರು ಮಧ್ಯಶಿಲಾಯುಗದ ಎಂದು ಕರೆದಿದ್ದಾರೆ. ಅಂದರೆ ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ಮಧ್ಯಶಿಲಾಯುಗ ಎಂದು ಕರೆದಿದ್ದಾರೆ. ಈ ಯುಗವು ಹಳೆಯ ಮತ್ತು ನೂತನ ಶಿಲಾಯುಗದ ಕೊಂಡಿಯಂತಿದೆ. ಈ ಯುಗವು ಎರಡು ವಿಶೇಷ ಲಕ್ಷಣಗಳಿಂದ ಕೂಡಿದೆ. ಮೊದಲನೆಯದಾಗಿ, ಈ ಯುಗದಲ್ಲಿ ಉಪಯೋಗಿಸುತ್ತಿದ್ದ ಕಲ್ಲಿನ ಉಪಕರಣಗಳು ಬಹಳ ಸಣ್ಣಗಿದ್ದವು. ಅವು 1 ಅಂಗುಲದಷ್ಟು ಮಾತ್ರವೇ ಉದ್ದವಾಗಿದ್ದವು, ಆದರೆ ತೀಕ್ಷ್ಣವಾಗಿದ್ದವು. ಆದ್ದರಿಂದಲೇ ಈ ಆಯುಧಗಳನ್ನು ಮೈಕ್ರೋಲಿಥಿಕ್ ಕಿರುಶಿಲಾಯುಗಗಳೆಂದು ಕರೆಯುತ್ತಾರೆ. ಎರಡನೆಯದಾಗಿ, ಬೆನಚು ಕಲ್ಲನ್ನು ಉಪಯೋಗಿಸಿದರೆ ಕ್ಯಾಲ್ಸೈಡೇನಿ ಎಂಬ ಪ್ರಶಸ್ತ ಶಿಲೆ ಮತ್ತು ಇತರ ಸಿಲಿಕೇಟ್ ರೀತಿಯ ಶಿಲೆಗಳಿಂದ ಹಳೆಯ ಶಿಲಾಯುಗದ ತಯಾರಿಕೆಗಿಂತ ಬೇರೆಯಾದ ವಿಶಿಷ್ಟ ತಾಂತ್ರಿಕ ವಿಧಾನಗಳ ಆಯುಧಗಳನ್ನು ತಯಾರಿಸುತ್ತಿದ್ದರು. ಆಕಾರದಲ್ಲಿ ಚಿಕ್ಕದಾದ ಕಲ್ಲಿನ ಕೊಡಲಿ, ಬಾಚಿ ಮೊದಲಾದ ಆಯುಧಗಳನ್ನು ತಯಾರಿಸಿ ಆ ಆಯುಧಗಳಿಗೆ ರಂಧ್ರ ಕೊರೆದು ಮರದ ಹಿಡಿಕೆಯನ್ನಾಗಿ ಉಪಯೋಗಿಸಲಾರಂಭಿಸಿದರು. ಈ ಯುಗವು ಬಹಳ ಕಡಿಮೆ ಅವಧಿಯಾಗಿದೆ, ಆದರೆ ಸಾಕಷ್ಟು ಬದಲಾವಣೆಗಳು ಈ ಯುಗದಲ್ಲಾದವು. ಮಧ್ಯಶಿಲಾಯುಗದ ಮಾನವನು ಬೇಟೆಯಾಡಲು, ಮೀನು ಹಿಡಿಯಲು,
ಮತ್ತು ಕಾಡಿನ ಆಹಾರ ಸಂಗ್ರಹಣೆಗಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗುವುದನ್ನು ಸಾಮಾನ್ಯವಾಗಿತ್ತು. ಆದರೆ ಈ ಯುಗದ ಕೊನೆಯ ವೇಳೆಗೆ ಪ್ರಾಣಿಗಳನ್ನು ಪಳಗಿಸಿ ಪಶುಸಂಗೋಪನೆ ಕಲೆಯನ್ನು ರೂಢಿಸಿಕೊಂಡಿದ್ದರು. ಈ ಹೊತ್ತಿಗೆ ಮಣ್ಣಿನ ಮಡಿಕೆ ಮಾಡುವುದನ್ನು ಮಾನವನು ಕಲಿತನು. ಶವಗಳನ್ನು ಹೂಳುವ ಪದ್ಧತಿ ರೂಢಿಗೆ ಬಂತು. ಮಧ್ಯಶಿಲಾಯುಗದ ಮಾನವನ ನೆಲೆಸುವಿಕೆಯು ಭಾರತದಾದ್ಯಂತ ಕಂಡುಬಂದಿದೆ. ಅವುಗಳಲ್ಲಿ ಮುಖ್ಯ ಪ್ರದೇಶಗಳೆಂದರೆ ಮಧ್ಯ ಭಾರತದ ಛೋಟಾ ನಾಗ್ಪುರ್ ಹಾಗೂ ಪ್ರದೇಶ, ದಕ್ಷಿಣ ಭಾರತದ ಕೃಷ್ಣಾ ನದಿ ಕಣಿವೆ ಮತ್ತು ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು, ಬ್ರಹ್ಮಗಿರಿ ಮತ್ತು ಗುಜರಾತಿನ ಲಂಗ್ನಜ್ ಮುಂತಾದವು. ಇದೆಲ್ಲವನ್ನ ನೀವು ಮಧ್ಯಶಿಲಾಯುಗದಲ್ಲಿ ನೋಡಬಹುದು. ಅದೇ ರೀತಿಯಾಗಿ ನೂತನ ಶಿಲಾಯುಗ ಅಂದರೆ ನಿಯೋಲಿಥಿಕ್ ಏಜ್, ಇದು ಸುಮಾರು ಕ್ರಿಸ್ತಪೂರ್ವ 7000ದಿಂದ ಕ್ರಿಸ್ತಪೂರ್ವ 2100ರಲ್ಲಿ ಕಂಡುಬರುತ್ತದೆ. ನಿಯೋಲಿಥಿಕ್ ಎಂಬ ಪದವು ನೂತನ ಶಿಲೆ ಎಂಬ ಅರ್ಥ ಕೊಡುವ 2 ಗ್ರೀಕ್ ಪದಗಳಿಂದ ನಿಷ್ಠನ್ನವಾಗಿ ಈ ಯುಗದಲ್ಲಿ ಸಹ ಮಾನವರನ್ನು ಕಲ್ಲಿನ ಉಪಕರಣಗಳನ್ನಷ್ಟೇ ಉಪಯೋಗಿಸುತ್ತಿದ್ದರು. ಅವರಿಗೆ ಚಿನ್ನದ ಹೊರತು ಬೇರೆ ಯಾವ ಲೋಹಗಳ ಪರಿಚಯವಿರಲಿಲ್ಲ. ಕಾಡಿನ ಹಣ್ಣು ಹಂಪಲು, ಗಡ್ಡೆ ಗೆಣಸುಗಳನ್ನು ಸಂಗ್ರಹಿಸುತ್ತಾ ಬೇಟೆಯನ್ನು ಪ್ರಧಾನವಾದ ಕಸುಬನ್ನಾಗಿ ಮಾನವನ ಜೀವನವು ನೂತನ ಶಿಲಾಯುಗದಲ್ಲಿ ಹಲವಾರು ಕ್ರಾಂತಿಕಾರಕ ಬದಲಾವಣೆಗಳು ಕಾರಣವಾಯಿತು. ಇದೇ ಕೇವಲ ಅವನ ಆಯುಧಗಳಲ್ಲ ತಯಾರಿಕೆಗಳಲ್ಲಿ ಮಾತ್ರವಲ್ಲದೆ ಇಡೀ ಜೀವನದ ಸ್ವರೂಪದಲ್ಲಿಯೇ ಕ್ರಾಂತಿಯನ್ನುಂಟು ಮಾಡಿತು. ಈ ಯುಗದ ಮಾನವನು ಒರಟಾದ ಕಚ್ಚಾ ಆಯುಧಗಳಿಗೆ ಬದಲಾಗಿ ಹೊಳಪುಳ್ಳ ಅತಿ ಸೂಕ್ಷ್ಮ ಹಾಗೂ ಹರಿತವಾದ ಆಯುಧಗಳನ್ನು ತಯಾರಿಸಿ ಬಳಸಲಾರಂಭಿಸಿದ. ಬೆನಚು ಕಲ್ಲಿಗೆ ಬದಲಾಗಿ ಗಟ್ಟಿಯಾದ ಕಪ್ಪು ಶಿಲೆ ಮುಂತಾದ ಶಿಲೆಗಳಿಂದ ವಿವಿಧ ಆಕೃತಿಯ ಹೆಚ್ಚು ಉಪಯುಕ್ತವಾದ ಹರಿತ ಹಾಗೂ ಹೊಳಪಿನಿಂದ ಕೂಡಿದ ಕೊಡಲಿ, ಕಲ್ಲಿನ ಸುತ್ತಿಗೆ, ಒನಕೆ ಅರಿಯುವ ಸಾಧನೆ, ಅದೇ ರೀತಿಯಾಗಿ ಮಣಿಗೆಗಳು ಮುಂತಾದ ಆಟದ ಸಾಮಾನುಗಳನ್ನು ತಯಾರಿಸುತ್ತಿದ್ದ. ಈ ನೂತನ ಶಿಲಾಯುಗದಲ್ಲಿ ವಿಶೇಷವೆಂದರೆ ಮೂಳೆಗಳಿಂದ ಆಯುಧಗಳನ್ನು ತಯಾರಿಸುತ್ತಿದ್ದನು. ನೂತನ ಶಿಲಾಯುಗದ ಆಯುಧ ಹಾಗೂ ಉಪಕರಣಗಳನ್ನು ಪ್ರಾಚೀನ ಶಿಲಾಯುಗಗಳನ್ನು ತಯಾರಿಸುತ್ತಿದ್ದನು. ನೂತನ ಶಿಲಾಯುಗದ ಆಯುಧ ಹಾಗೂ ಉಪಕರಣಗಳನ್ನು ಸರಳವಾದ ಉಪಕರಣಗಳಿಂದ ಸುಲಭವಾಗಿ ವರ್ಗೀಕರಿಸಬಹುದು. ವಿದ್ವಾಂಸರು 78 ವಿವಿಧ ನೂತನ ಶಿಲಾಯುಗದ ಉಪಕರಣಗಳನ್ನು ಗುರುತಿಸಿದ್ದಾರೆ. ಅದರಲ್ಲಿ 41 ಹೊಳಪು ಕೊಟ್ಟ ಉಪಕರಣಗಳು ಮತ್ತು 37 ಹೊಳಪಿಲ್ಲದ ಉಪಕರಣಗಳೆಂದು ಗುರುತಿಸಲಾಗಿದೆ. ನೂತನ ಶಿಲಾಯುಗವು ಮಾನವನ ಜೀವನದ ವಿಕಾಸದಲ್ಲೂ ಕ್ರಾಂತಿಕಾರವಾದದ್ದು. ಈ ಯುಗವು ಸ್ಥಿರ ಜೀವನದಿಂದ ಸಂಕೇತವಾಗಿದೆ. ಆಹಾರಕ್ಕಾಗಿ ಅಲಿಯುವುದರ ಬದಲಾಗಿ ಮಾನವನು ಆಹಾರವನ್ನು ಉತ್ಪಾದಿಸಲು ಭೂಮಿಯನ್ನು ಉಳುವುದು, ಹಣ್ಣು ಹಾಗೂ ಧಾನ್ಯಗಳನ್ನು ಬೆಳೆಯಲಾರಂಭಿಸಿದನು. ಆಕಳು, ಹೋರಿ, ಮೇಕೆ, ನಾಯಿ, ಕುರಿ ಮುಂತಾದ ಪ್ರಾಣಿಗಳನ್ನು ಸಾಕಲಾರಂಭಿಸಿದ. ಪಶುಸಂಗೋಪನೆಯ ಮೂಲಕ ಆಹಾರದ ಕೊರತೆಯನ್ನು ನೀಗಿಸಿಕೊಂಡನು. ಕ್ರಿಸ್ತಪೂರ್ವ 6000 ವೇಳೆಯಲ್ಲಿ ಅಲಹಾಬಾದಿನ ಹತ್ತಿರ ನೂತನ ಶಿಲಾಯುಗದ ಮಾನವನು ಭತ್ತವನ್ನು ಬೆಳೆಯುವುದನ್ನು ಆರಂಭಿಸಿದ ಎಂಬುದಾಗಿ ಸಂಶೋಧನೆಗಳು ತಿಳಿದು ಬಂದಿವೆ. ಗುದ್ದಲಿ ಮತ್ತು ತೋಡುವ ಸಾಧನಗಳ ಸಹಾಯದಿಂದ ಭೂಮಿಯ ಮಣ್ಣನ್ನು ಸಡಿಲಿಸಿ ಭೂಮಿಯನ್ನು ಹದಗೊಳಿಸಿ ವ್ಯವಸಾಯ ಮಾಡುವ ಕಲೆಯನ್ನು ರೂಢಿಸಿಕೊಂಡಿದ್ದನು. ಕ್ರಿಸ್ತಪೂರ್ವ 6000 ವೇಳೆಗೆ ಭಾರತದ ಉಪಖಂಡದಲ್ಲಿ ಬಾರ್ಲಿ, ಗೋಧಿ, ಭತ್ತ ಮುಂತಾದ ಆಹಾರ ಧಾನ್ಯಗಳನ್ನು ಬೆಳೆಯಲಾರಂಭಿಸಿದನು. ಈ ಯುಗದ ಮಾನವನು ತನ್ನ ವಾಸಕ್ಕೆ ಬೃಹತ್ ಗುಹೆಗಳನ್ನು ಆಶ್ರಯಿಸಿದ್ದರು. ಸ್ಥಳದ ಅಭಾವದಿಂದ ಜೊತೆಗೆ ಜೊಂಡು, ಹುಲ್ಲು, ಮರ ಮುಟ್ಟು ಮತ್ತು ಮಣ್ಣಿನಿಂದ ಮನೆಗಳನ್ನು ಕಟ್ಟಲಾರಂಭಿಸಿದ. ಹೀಗೆ ಮಾನವನ ಸ್ಥಿರ
ನೆಲ ಹಾಗೂ ಸಾಮೂಹಿಕ ನೆಲೆಸುವಿಕೆಯೊಂದಿಗೆ ಹಳ್ಳಿಗಳು ಬೆಳವಣಿಗೆಗೊಂಡವು. ಮಾನವನು ನಾಗರಿಕತೆಯ ಹೊಸ್ತಿಲನ್ನು ತುಳಿದನು. ನೂತನ ಶಿಲಾಯುಗದ ಮಾನವನನ್ನು ತನ್ನ ಸಾಕು ಪ್ರಾಣಿಗಳಿಗೆ ಹಾಗೂ ತನಗೆ ಆಹಾರದ ಕೊರತೆಯನ್ನುಂಟಾದಾಗ ಬೇರೆ ಬೇರೆ ಋತುಗಳಲ್ಲಿ ಒಂದೊಂದೊಂದು ಸ್ಥಳದಲ್ಲಿ ತನ್ನ ಸಾಕು ಪ್ರಾಣಿಗಳೊಂದಿಗೆ ಬಿಡುತ್ತಿದ್ದನು. ಪಶುಗಳು ಸಗಣಿಯನ್ನು ಒಂದು ಕಡೆ ಸೇರಿಸಿ ಕೋಣೆಯಲ್ಲಿ ಆ ಸಗಣಿಯ ರಾಶಿಗೆ ಬೆಂಕಿ ಹಾಕಿ ಆ ಸ್ಥಳವನ್ನು ಮುಂದಿನ ಋತುವಿಗೆ ತಾವು ಮತ್ತೊಮ್ಮೆ ಬರಲು ಶುದ್ಧಿ ಮಾಡಲು ಹೋಗುತ್ತಿದ್ದನು. ಇವೇ ಇಂದು ನಾವು ಕರೆಯುವುದು ಬೂದಿ ದಿಬ್ಬಗಳು, ಆಶ್ ಮೌಂಟ್ಸ್ ಅಂತ ಹೇಳ್ತೀವಿ. ಇಂತಹ ನೂತನ ಶಿಲಾಯುಗದ ನಿವೇಶನಗಳನ್ನು ಬ್ರಹ್ಮಗಿರಿ, ಹೊಳ್ಳೂರು, ಸಂಗನಕಲ್ಲು, ತೆಕ್ಕಲಕೋಟೆ, ಟಿ ನರಸೀಪುರ, ತಮಿಳುನಾಡಿನ ಪಯ್ಯಾಂಪಲ್ಲಿ, ಆಂಧ್ರ ಪ್ರದೇಶದಲ್ಲಿ ಪಿಕ್ಲಿಹಾಳ್ ಮತ್ತು ಉತ್ತರ ಮುಂತಾದ ಕಡೆ ನಾವು ಇದನ್ನ ಕಾಣಬಹುದು. ಶಿಲಾಯುಗದ ಮಾನವನಲ್ಲಿ ಸತ್ತವರನ್ನು ಹೂಳುವ ಪದ್ಧತಿ ಆಚರಣೆಯಲ್ಲಿತ್ತು. ಭಾರತದ ಅನೇಕ ಭಾಗಗಳಲ್ಲಿ ನವಶಿಲಾಯುಗದ ಸಮಾಧಿಗಳು ದೊರೆತಿವೆ. ಕೆಲವು ವೇಳೆ ಅವರು ಶವಗಳನ್ನು ದೊಡ್ಡ ಕುಂಭ ಅಥವಾ ಮಣ್ಣಿನ ಮಡಿಕೆಗಳಲ್ಲಿ ಇಟ್ಟು ಹೂಳುತ್ತಿದ್ದರು. ಕೆಲವು ನೆಲಗಳಲ್ಲಿ ಸತ್ತವರಿಗೆ ಗೋರಿಗಳನ್ನು ಕಟ್ಟಿರುವುದು ಕಂಡುಬಂದಿದೆ. ವೃತ್ತಾಕಾರದಲ್ಲಿ 2-3 ಬಂಡೆಗಳನ್ನು ಜೋಡಿಸಿ ಅವುಗಳ ಮೇಲೆ ಭಾರೀ ಭಾವನೀ ಕಲ್ಲನ್ನು ಹೊಂದಿಸಿರುವ ಸಮಾಧಿಗಳನ್ನು ಡಾಲ್ಮೆನ್ಸ್ ಎಂದು ಕರೆಯುತ್ತಾರೆ. ಈ ಡಾಲ್ಮೆನ್ಸ್ ಶಿಲಾ ಸಮಾಧಿಗಳು ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ನವಶಿಲಾಯುಗದ ವೈಶಿಷ್ಟ್ಯವಾಗಿ ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ಹಾಗೂ ಪ್ರಿಯವಾದ ವಸ್ತುಗಳನ್ನು ಮುಂದಿನ ಜನ್ಮದಲ್ಲಿ ಉಪಯೋಗಕ್ಕೆ ಬರಲೆಂದು ಹೊಳುವು ಸಂಪ್ರದಾಯ ಕೆಲವು ಭಾಗದಲ್ಲಿತ್ತು. ನೂತನ ಶಿಲಾಯುಗದ ಮಾನವರು ಜನ್ಮದಲ್ಲಿ ನಂಬಿಕೆ ಇಟ್ಟಿದ್ದ ಅಂಶವನ್ನು ಪುಷ್ಟೀಕರಿಸಲು ಕೆಲವು ನೂತನ ಶಿಲಾಯುಗದ ಸಮಾಧಿಗಳಲ್ಲಿ ಮನುಷ್ಯನೊಡನೆ ಆತನ ಸಾಕು ನಾಯಿಯನ್ನು ಹೂತಿರುವುದು ಕಂಡುಬಂದಿದೆ. ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯ ಆದಿಚುಂಚನಲ್ಲೂರಿನಲ್ಲಿ 14 ಎಕರೆಯ ಪ್ರದೇಶದಲ್ಲಿ ದೊಡ್ಡ ನೂತನ ಶವದ ಬೂದಿಯನ್ನು ಕುಂಭಗಳಲ್ಲಿ ಸಂರಕ್ಷಿಸುವ ಪದ್ಧತಿಯು ರೂಢಿಗೆ ಬಂದಿತ್ತು. ನೂತನ ಶಿಲಾಯುಗದ ಮಾನವನು ಪ್ರಾಣಿಗಳ ಮಾಂಸದ ಜೊತೆಗೆ ಹಣ್ಣು, ತರಕಾರಿ, ಗೆಡ್ಡ, ಗೆಣಸು, ಮೀನು, ಧಾನ್ಯಗಳು ಹಾಗೂ ಹಾಲಿನ ಉತ್ಪನ್ನಗಳನ್ನು ತನ್ನ ಆಹಾರದ ವಸ್ತುಗಳನ್ನಾಗಿ ಬಳಸುತ್ತಿದ್ದನು. ಆಹಾರವನ್ನು ಕುಟ್ಟುವ ಒನಕೆ, ಬೀಸುವ ಕಲ್ಲು, ಊಟದ ಕಲ್ಲಿನ ತಟ್ಟೆ ಮುಂತಾದವು ದೊರಕಿರುವುದರಿಂದ ನೂತನ ಶಿಲಾಯುಗದ ಮಾನವನಿಗೆ ಪಾಕಶಾಸ್ತ್ರವು ಗೊತ್ತಿತ್ತೆಂದು ತಿಳಿದು ಬರುತ್ತದೆ. ನೂತನ ಶಿಲಾಯುಗದ ಮಾನವನು ಮೊದಲ ಹಂತದಲ್ಲಿ ಮರದ ತೊಗಟೆ ಮತ್ತು ಪ್ರಾಣಿಗಳ ಚರ್ಮವನ್ನು ದೇಹ ರಕ್ಷಣೆಗಾಗಿ ಬಳಸುತ್ತಿದ್ದದ್ದು. ನಂತರದ ಹಂತದಲ್ಲಿ ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನು ನೇಯುವುದನ್ನು ಕಲಿತು ಬಟ್ಟೆಗಳನ್ನು ಧರಿಸಲಾರಂಭಿಸಿದನು. ನೂತನ ಶಿಲಾಯುಗದ ಮಾನವನು ಭಾರತದ ವಿವಿಧ ಮೂಲೆಗಳಲ್ಲಿ ವಿಭಿನ್ನ ಜೀವನದ ವಿಧಾನಗಳನ್ನು ಅನುಸರಿಸುತ್ತಿದ್ದನು. ಉದಾಹರಣೆಗೆ, ಕಾಶ್ಮೀರದ ಶ್ರೀನಗರದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಬುರ್ಜಾಂ ಬಳಿಯ ನೂತನ ಶಿಲಾಯುಗದ ಮಾನವನು ಮೀನು ಹಿಡಿಯುವುದನ್ನು ತನ್ನ ಆಹಾರದ ಮೂಲವನ್ನಾಗಿ ಹೊಂದಿದ್ದು ಅವನಿಗೆ ಕೃಷಿ ಹಾಗೂ ಪಶು ಸಂಗೋಪನೆ ತಿಳಿದಿರಲಿಲ್ಲ. ದಕ್ಷಿಣದ ಗೋದಾವರಿ ನದಿ ತೀರದ ನೂತನ ಶಿಲಾಯುಗದ ಮಾನವನನ್ನು ಕಲ್ಲಿನ ಬೆಟ್ಟದ ತುದಿಯಲ್ಲಿ ವಾಸವಾಗಿದ್ದು ಕೃಷಿ ಹಾಗೂ ಪಶು ಸಂಗೋಪನೆಯನ್ನು ಉದ್ಯೋಗವನ್ನಾಗಿ ಹೊಂದಿದ್ದ ಕಾಶ್ಮೀರದ ಬುರ್ಜಾಂ ಮತ್ತು ಪಾಟ್ನಾದಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಚಿರಾಂದ್ ನಿವೇಶಗಳ ಜನರ ಮಾತ್ರ ಮೂಳೆಗಳಿಂದ ಮಾಡಿದ ಆಯುಧಗಳನ್ನು ಬಳಸುತ್ತಿದ್ದನು. ಇವೆಲ್ಲವೂ ನಿಮಗೆ
ನೂತನ ಶಿಲಾಯುಗದಲ್ಲಿ ಕಂಡು ಬರುತ್ತದೆ. ಇವತ್ತು ನಾನು ನಿಮ್ಗೆ ಹೇಳಿರೋ ಪ್ರಕಾರ ಮಧ್ಯದ ಶಿಲಾಯುಗ, ಹಳೆಯ ಶಿಲಾಯುಗ ಹಾಗೂ ಇತಿಹಾಸದ ಮೂಲಾಧಾರಗಳನ್ನು ನಾನು ನಿಮ್ಗೆ ತಿಳಿಸಿದ್ದೇನೆ. ಮುಂದಿನ ಅಧ್ಯಾಯದಲ್ಲಿ ನಾನು ಮತ್ತೆ ನಿಮಗೆ ವಿವರವಾಗಿ ತಿಳಿಸ್ತೀನಿ. ಮುಂದಿನ ಅಧ್ಯಾಯದಲ್ಲಿ ನಾನು ನಿಮಗೆ ಲೋಹದ ಯುಗದ ಬಗ್ಗೆ ತಿಳಿಸುತ್ತೇನೆ.